ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवं विष्णुपदाय कृष्णप्रेष्ठाय भूतले श्रीमते भक्तिरास्ते ಗುರುಶಿವಾಯ ಚಿದಾನಿ ವಿತತ್ಪಾದಾರ್ಥೋ ಪರಮಾಶ್ರಮ ಪ್ರಚಾರ. ಹರೇ ಕೃಷ್ಣ ಎಲ್ರಿಗೂ. ಇವತ್ತು 16ನೇ ಶ್ಲೋಕ, 4ನೇ ಅಧ್ಯಾಯ. ಶ್ಲೋಕ ಹೀಗಿದೆ: ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪಿ ಅತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೆ ಶುಭಾತ್. ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪಿ ಅತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೆ ಶುಭಾತ್. ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪಿ ಅತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೆ ಶುಭಾತ್. ಈಗ ಈ ಶ್ಲೋಕಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಕರ್ಮದ ವಿಚಾರ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ನಾವು ಚೆನ್ನಾಗಿ ಓದಿದ್ದೇವೆ. ಆ ಒಂದು ಕಾನ್ಸೆಪ್ಟ್ ಬರುವಾಗ ಕರ್ಮದ ಬಗ್ಗೆ 3 ರೀತಿಯ ಕರ್ಮವನ್ನ ಹೇಳಿದ್ದಾರೆ. ಆ 3 ರೀತಿಯ ಕರ್ಮಗಳು ಯಾವುದು ಅಂತ ಯಾರಿಗಾದ್ರೂ ನೆನಪಿದೆಯಾ? 3 ರೀತಿಯ ಕರ್ಮಗಳು. ಒಂದು ಇಲ್ಲಿದೆ, 2ನೇದು ಇಲ್ಲಿದೆ, ಇನ್ನೊಂದು ಯಾವುದು? ವಿಕರ್ಮ. ಜೋರಾಗಿ ಹೇಳಿ. ವಿಕರ್ಮ. ವಿಕರ್ಮ. ಕರ್ಮ, ವಿಕರ್ಮ ಮತ್ತು ಅಕರ್ಮ. ಇಲ್ಲಿ ಅದೇ ಕಾನ್ಸೆಪ್ಟ್ ಇಲ್ಲೂ ಬರ್ತಾ ಇರುವಂಥದ್ದು. ಕಿಂ ಕರ್ಮ ಯಾವುದು ಕರ್ಮ, ಕಿಂ ಅಕರ್ಮ ಯಾವುದು ಅಕರ್ಮ ಎಂಬುದನ್ನ ಕವಿಗಳೇ ಅಂದ್ರೆ ಜ್ಞಾನಿಗಳು ಅಥವಾ ಎಲ್ಲ ತಿಳಿದವರು. ಕವಿ ಅಂತ ಹೇಳಿದ್ರೆ ಭಕ್ತರು ಕೂಡ ಆಗ್ತದೆ ಕೆಲವೊಂದು ಸಲ. ಯಾರಿಗೂ ಅಷ್ಟು ಬೇಗನೆ ಇದನ್ನು ಡಿಸೈಡ್ ಮಾಡ್ಲಿಕ್ಕೆ ಆಗೋದು. ಈ ಕರ್ಮ ಫಿಲಾಸಫಿ ಅಷ್ಟು ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಏನೋ ತಕ್ಕ ಮಟ್ಟಿಗೆ ನಮ್ಗೆ ಅರ್ಥ ಆಗಿರ್ತದೆ, ಆದ್ರೆ ಕರ್ಮ ಅಂತ ಹೇಳಿದ್ರೆ ರಿಸಲ್ಟ್ ಕೂಡ ಆಗ್ತದೆ ಅಲ್ವಾ. ಅದು ಬರೀ ಕೆಲಸ ಮಾಡುವುದಲ್ಲ, ಕೆಲಸದಿಂದ ಬರುವ ಫಲಕ್ಕೆ ಕೂಡ ಕರ್ಮ ಅಂತ. ಅಯ್ಯೋ ನನ್ನ ಕರ್ಮ ಫಲ ಅಂತ ಹೇಳ್ತೇವೆ ನಾವು. ಆದ ಕಾರಣ ಅದನ್ನು ಅಷ್ಟು ಸುಲಭದಲ್ಲಿ ನಮಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಅವರು ಮೋಹಿತಾಹ, ಈ ಕರ್ಮ ಯಾವುದು ಕರ್ಮ ಯಾವುದು ಅಲ್ಲ, ಕರ್ಮದ ಒಂದು ಇಂಟ್ರಿಕಿಸಿ ನೋಡಿ ಎಷ್ಟೇ ಜ್ಞಾನಿಗಳಾಗ್ಲಿ ಎಷ್ಟೇ ಬುದ್ಧಿವಂತರಾಗ್ಲಿ ಅವರು ದಿಗ್ಭ್ರಮೆ ಆಗ್ತದೆ, ಅವರಿಗೆ ಮೋಹಗೊಳ್ತಾರೆ ಅವರು. ಆದ ಕಾರಣ ತತ್ ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಆದ ಕಾರಣ ನಿನಗೆ ನಾನು ಯಾವುದು ನಿಜವಾಗಿ ಮಾಡಬೇಕು ಅಂತ ಹೇಳೋದನ್ನ ಹೇಳ್ತೇನೆ, ಅದರಿಂದ ನಿನಗೆ ಮೋಕ್ಷ ಸಿಗ್ತದೆ ಅಂತ ಅರ್ಜುನನಿಗೆ ಭಗವಂತ ಹೇಳ್ತಾರೆ. ಅದನ್ನ ಗೊತ್ತಾದ ಮೇಲೆ ಈಗ ಉದಾಹರಣೆಗೆ ನಾವು ಸುಲಭ ಹೇಳುದು, ಕೃಷ್ಣನನ್ನ ಎಲ್ಲವನ್ನ ಕೃಷ್ಣನಿಗೆ ಅರ್ಪಿಸಿ ನಾವು ಕೆಲಸ ಮಾಡಬೇಕು ಅಂತ ಹೇಳುದು ಸುಲಭ. ಆದ್ರೆ ಮಾಡುವಾಗ ಎಷ್ಟರ ಮಟ್ಟಿಗೆ ನಾವು ಮಾಡ್ತಿದ್ದೇವೆ ಅದು ಕೂಡ ಕ್ವಶನ್ ಮಾರ್ಕ್. ಆದ್ರೆ ಭಗವಂತನ ದಾಸನಾದಂತಹ ಅರ್ಜುನ ಹಾಗೆ ಅಲ್ಲ. ಅರ್ಜುನನಿಗೂ ದುರ್ಯೋಧನನಿಗೂ ನೋಡಿದರೆ ಯುದ್ಧನೇ ಮಾಡ್ತಾ ಇದ್ದದ್ದು, ಆದ್ರೆ ಅವರ ಭಾವನೆಗಳ ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ. ಒಬ್ಬ ಅಸುರ, ಒಬ್ಬ ದೈವ. ಒಬ್ಬ ಅಸುರ, ಒಬ್ಬ ಆಸುರಿ ಪ್ರಭಾವದಲ್ಲಿರುವಂತಹ ದುರ್ಯೋಧನ, ದೈವಿ ಗುಣ ಸಂಪದ್ಭರಿತನಾದಂತಹ ಅರ್ಜುನ. ಅಜಗಜಾಂತರ ವ್ಯತ್ಯಾಸ. ಆದ ಕಾರಣ ಅಲ್ಲಿ ಅವರು ನಿಜವಾಗಿ ನೋಡುವಾಗ ಯುದ್ಧ ಮಾಡುದಂತ ಕಂಡ್ರು ಕೂಡ ಭಗವಂತನಿಗೋಸ್ಕರ ಯುದ್ಧ ಮಾಡಿದ ಕಾರಣ ಅದು ನಿಜವಾಗಿ ಅಕರ್ಮ. ಅಂದ್ರೆ ಕರ್ಮವೇ ಇಲ್ಲ, ಅಲ್ಲಿ ಕರ್ಮದ ಬಾಧೆಯೇ ಇಲ್ಲ, ಭಗವಂತನಿಗೋಸ್ಕರ ಮಾಡ್ಬೇಕು. ಈ ಹೋಲ್ ಕಾನ್ಸೆಪ್ಟ್, ಈ ನಾವೆಲ್ಲ ಗೃಹಸ್ಥರು ಅಂತ ಹೇಳಿದ್ರೆ ಕೆಲಸ ಮಾಡಿ ದುಡ್ಡು ಸಂಪಾದಿಸಿ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಮಾಡ್ತಾ ಇರುವಂತಹ ಜೀವನ ನಾವು ಮಾಡೋದು. ಜನರಲಿ ನಮಗೋಸ್ಕರವೇ ಈ ಶಾಸ್ತ್ರ ಇರುವಂಥದ್ದು ಮುಖ್ಯವಾಗಿ. ಯಾಕಂದ್ರೆ ಎಲ್ಲರೂ ಸನ್ಯಾಸಿಗಳಲ್ಲ, ಎಲ್ಲರೂ ಬ್ರಹ್ಮಚಾರಿಗಳಲ್ಲ, ಎಲ್ಲರೂ ವಾನಪ್ರಸ್ಥಿಗಳಲ್ಲ, ಅವರೆಲ್ಲ ಕಮ್ಮಿ. ಪಾಪ್ಯುಲೇಷನ್ ಇದ್ರೂ ಕೂಡ, ಪಾಪ್ಯುಲೇಷನ್ ಜಾಸ್ತಿ ಇದ್ರೂ ಕೂಡ, ಅಂದ್ರೆ ಮಕ್ಕಳು ಹುಡುಗರು ಜಾಸ್ತಿ ಇದ್ರೂ ಕೂಡ ಯಾರು ಕೂಡ ನೇರವಾಗಿ ಈ ಒಂದು ಆಶ್ರಮದ ಲೆವೆಲ್ ಅಲ್ಲಿ ಇದ್ದಾರೆ ಅಂತ ಹೇಳಿಕ್ ಆಗುದಿಲ್ಲ. ಯಾಕಂದ್ರೆ ಬ್ರಹ್ಮಚಾರಿ, ವಾನಪ್ರಸ್ಥ ಮತ್ತು ಸನ್ಯಾಸಿ ಯಾರು ಮನೆಯಲ್ಲಿ ಜೀವನ ಮಾಡುವುದಿಲ್ಲ. ಈಗ ನಾವು ಬ್ರಹ್ಮಚಾರಿಯಾಗಿ ನಮ್ಮ ಮನೆಯಲ್ಲಿ ಇರುವಂತಹ ಹುಡುಗನನ್ನ ನಾವು ಬ್ರಹ್ಮಚಾರಿ ಅಂತ ಕರೆಯಕ್ಕಾಗಲ್ಲ. ಅವರ ಏಜ್ ಬ್ರಹ್ಮಚಾರಿ ಆಗಿರ್ಬೋದು, ಆದ್ರೆ ಅವರು ಗೃಹಸ್ಥ. ಅದೇ ರೀತಿಯಲ್ಲಿ ವಾನಪ್ರಸ್ಥಿ ಅಂತ ಹೇಳಿದ್ರೆ ಗಂಡ ಹೆಂಡತಿ ಜೊತೆಯಲ್ಲೇ ಇದ್ದಾರೆ,
ಮನೆಯಲ್ಲಿ ಪ್ರಾಯ 60 ಆಗ ಅವರು ಗೃಹಸ್ಥರೇ, ಅವರು ವಾನಪ್ರಸ್ಥೆ ಏಜ್ ಆಗಿದೆ ಅಷ್ಟೇ. ಆಮೇಲೆ ಅವರು ಸಾಯ್ಲಿಕ್ಕೆ ಆಗಿದ್ದಾರೆ ಅಂತ ಹೇಳಿ ಅವರು ಸನ್ಯಾಸಿಗಳೇನಲ್ಲ, ಅವರು ಗೃಹಸ್ಥರೇ. ಅಂದ್ರೆ ಶಾಸ್ತ್ರ ಪ್ರಕಾರ ಈ ತರ ಜೀವನ ಮಾಡುವವರನ್ನ, ನಾನಾಗ್ಲಿ ನೀವಾಗ್ಲಿ ಯಾರೇ ಆಗ್ಲಿ, ಇದಕ್ಕೇನು ಹೇಳ್ತಾರೆ ಅಂತಂದ್ರೆ, ಆ ನಾವು ಜ್ಞಾನದಲ್ಲಿ ಮುಂದೆ ಹೋಗ್ಲಿಲ್ಲ, ಭಕ್ತಿಯಲ್ಲಿ ಮುಂದೆ ಹೋಗ್ಲಿಲ್ಲ ಅಂತ ಅರ್ಥ. ಆದ ಕಾರಣ ನಾವು ಅಟ್ಲೀಸ್ಟ್ ಮನಸ್ಸಲ್ಲಿ ವೈರಾಗ್ಯ ಭಾವನೆಯನ್ನು ಹೊಂದಬೇಕು ಅಂತ ಹೇಳೋದು ಉದ್ದೇಶ. ಆದ ಕಾರಣ ಇಲ್ಲಿ ಏನು ಅಂತ ಹೇಳಿದ್ರೆ, ನಾವೆಲ್ಲ ಗೃಹಸ್ಥರು. ಯಾಕೆ ಹಾಗೆ ಹೇಳಿದ್ದು ಅಂತ ಹೇಳಿದ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ನಾವು ಬ್ರಹ್ಮಚಾರಿ, ವಾನಪ್ರಸ್ಥ, ಸನ್ಯಾಸಿ ಯಾರು ಮನೆಯಲ್ಲಿ ಉಳ್ಕೊಳ್ಳಲ್ಲ. ಆದ ಕಾರಣ ನಾವೆಲ್ಲ ಮನೆಯಲ್ಲೇ ಇದ್ದೇವೆ, ನಾವೆಲ್ಲ ದುಡಿತೇವೆ, ಇಲ್ಲಾಂದ್ರೆ ದುಡಿಯೋರ ಮೇಲೆ ಡಿಪೆಂಡ್ ಆಗಿದ್ದೇವೆ. ಅಪ್ಪನೋ ಅಮ್ಮನೋ ತಾತನೋ ಯಾರೇ ಆಗ್ಲಿ, ಅಥವಾ ಏನೋ ಒಂದು ರೆಂಟಿಗೆ ಡಿಪೆಂಡೆಂಟ್ ಆಗಿದ್ದೇವೆ. ಒಂದು ಮನೆ ಕಟ್ಟಿದ್ದೇವೆ, ಅಲ್ಲಿ ಸಿಗುವ ರೆಂಟಿಗೆ ಡಿಪೆಂಡೆಂಟ್ ಆಗಿದ್ದೇವೆ. ಅಂದ್ರೆ ಭಗವಂತನಲ್ಲಿ ಸಂಪೂರ್ಣ ಡಿಪೆಂಡೆಂಟ್ ಆದವನು ಬ್ರಹ್ಮಚಾರಿ, ವಾನಪ್ರಸ್ಥ ಮತ್ತು ಸನ್ಯಾಸಿ. ಬ್ರಹ್ಮಚಾರಿ ಗುರುವಿನಲ್ಲಿ ಡಿಪೆಂಡ್ ಆಗಿರ್ತಾನೆ ಸಂಪೂರ್ಣ, ಅವನಿಗೆ ಗೊತ್ತಿರುವುದಿಲ್ಲ ಭಗವಂತನನ್ನ ಡಿಪೆಂಡ್ ಆಗ್ಲಿಕ್ಕೆ. ಆದ್ರೆ ಗುರುವಿನಲ್ಲಿ ಆಗಿರ್ತಾನೆ, ಗುರು ಧೈರ್ಯವಾಗಿ ಭಗವಂತನಲ್ಲಿ ಡಿಪೆಂಡ್ ಆಗಿರ್ತಾನೆ. ಆದ ಕಾರಣ ಇದು ಮೂರು ಕೂಡ ಡಿಪೆಂಡೆಂಟ್ ಆನ್ ಕೃಷ್ಣ, ಸಂಪೂರ್ಣವಾಗಿ ಕೃಷ್ಣನ ಮೇಲೆ ಅವಲಂಬಿಸಿದ್ದಾರೆ. ಆದ ಕಾರಣ ಅವರು 3 ಜನರಿಗೆ, ಬ್ರಹ್ಮಚಾರಿ, ವಾನಪ್ರಸ್ಥ ಮತ್ತು ಸನ್ಯಾಸಿಗೆ ಇದು ನ್ಯಾಚುರಲಿ ಆಗಿ ಆಗತ್ತೆ, ಯಾವುದು ಅಕರ್ಮ ಅಂತ ಹೇಳುವಂಥದ್ದು. ಆದ್ರೆ ಗೃಹಸ್ಥರಾದ ನಮಗೆ ಈ ಜ್ಞಾನ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇದನ್ನೆಲ್ಲ ಕೊಟ್ಟದ್ದು ಗೃಹಸ್ಥರಿಗೆ. ಯಾರು? ಸೂರ್ಯ ಗೃಹಸ್ಥ, ಅರ್ಜುನ ಗೃಹಸ್ಥ, ಆಮೇಲೆ ರಾಜಾದಿರಾಜಗಳೆಲ್ಲ ಗೃಹಸ್ಥರಿಗೆ ಕೊಟ್ಟದ್ದು. ಯಾಕೆ ಕೊಟ್ಟದ್ದು ಅಂತಂದ್ರೆ, ಗೃಹಸ್ಥರಿಗೆ ರಿಸ್ಕ್ ಜಾಸ್ತಿ, ಗೃಹಸ್ಥರೇ ಜಾಸ್ತಿ ಇರುವುದು ಪಾಪ್ಯುಲೇಷನ್. ಸೊ ಆದ ಕಾರಣ ಈಗ ಭಗವಂತ ಆ ಜ್ಞಾನದ ವಿಚಾರವನ್ನ ಹೇಳ್ತಾನೆ, ಅಂದ್ರೆ ಮುಂದಿನ ಶ್ಲೋಕದಲ್ಲಿ. ಸೊ ಈ ಒಂದು ಕರ್ಮ ಮತ್ತು ಅಕರ್ಮ ಮತ್ತು ವಿಕರ್ಮದ ಬಗ್ಗೆ ಚಿಂತನೆ ಮಾಡೋಣ. ಒಬ್ಬೊಬ್ಬರು ಆಚಾರ್ಯರು ಕೂಡ ಒಂದೊಂದು ರೀತಿಯ ಮನೋಭಾವದಿಂದ ಕೊನೆಗೆ ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಭಗವಂತನ ಭಕ್ತನಾಗಬೇಕು ಅಂತ ಹೇಳಿ. ಆದ ಕಾರಣ ಶ್ರೀಲ ಪ್ರಭುಪಾದರ ಈ ಒಂದು ತಾತ್ಪರ್ಯದಲ್ಲಿ ಏನು ಅದ್ಭುತ ಅಂತ ಹೇಳಿದ್ರೆ, ಅವರು ಎಲ್ಲವನ್ನ ಕೃಷ್ಣನಿಗೆ ಸಂಪೂರ್ಣವಾಗಿ ಕನೆಕ್ಟ್ ಮಾಡ್ತಾರೆ. ಕರ್ಮವನ್ನಾಗ್ಲಿ, ಅಕರ್ಮವಾಗ್ಲಿ, ವಿಕರ್ಮವಾಗ್ಲಿ ಎಲ್ಲವನ್ನ ಭಗವಂತನಿಗೆ ನೇರವಾಗಿ ಕನೆಕ್ಟ್ ಮಾಡುವ ಕಾರಣ ಇದು ಅತ್ಯುತ್ತಮವಾದಂತ ಒಂದು ಅವಕಾಶ. ಯಾಕೆ ಅವಕಾಶ ಅಂತ ಹೇಳಿದ್ರೆ, ಎಲ್ಲ ಪರ್ಪೋರ್ಟ್ ಓದಿದ್ರೆ ಅಥವಾ ಎಲ್ಲ ಭಾವಾರ್ಥ ಓದಿದ್ರೆ ಈ ಒಂದು ನಿಜವಾದ ಒಂದು ಎಂಡ್ ರಿಸಲ್ಟ್ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಭಗವದ್ ಭಕ್ತಿಯಲ್ಲಿ ಮುಂದೆ ಬರ್ಬೇಕು ಅಂತ ಹೇಳಿದ್ರೆ, ಅವರೊಬ್ರು ಲ್ಯಾಡರ್ ಅಂದ್ರೆ ಏಣಿ ಹತ್ತಬೇಕು. ಆ ಏಣಿ ಯಾವುದು ಅಂತ ಹೇಳಿದ್ರೆ, ಮೊದಲನೇ ಮೆಟ್ಟಿಲು ಕರ್ಮದಲ್ಲಿ ಸಂಪೂರ್ಣವಾಗಿ ನಿಷ್ಕಾಮತೆ ಬೆಳಿಬೇಕು. ಆ ಕರ್ಮದಲ್ಲಿ ನಿಷ್ಕಾಮತೆ ಬೆಳೆಯುವಾಗ ಜ್ಞಾನಿ ಆಗ್ತಾನೆ. ಆ ಜ್ಞಾನದ ಮೆಟ್ಟಿಲಿಂದ ಮುಂದೆ ಹೋಗ್ತಾನೆ, ಯೋಗಿ ಆಗ್ತಾನೆ, ಅಷ್ಟಾಂಗ ಯೋಗಿ. ಆಮೇಲೆ ಭಕ್ತಿ ಬರುವಂಥದ್ದು. ಅಂತಹ ಶಕ್ತಿ ನಮ್ಮಲ್ಲಿಲ್ಲ, ನಮಗೆ ಕರ್ಮವನ್ನ ತ್ಯಾಗ ಮಾಡ್ಲಿಕ್ಕೂ ಆಗ್ತಿಲ್ಲ. ಆಮೇಲೆ ನಮಗೆ ಕರ್ಮ ಮಾಡಿ ಅಯ್ಯೋ ಇದು ನಂದಲ್ಲ ಅಂತ ಹೇಳುವಂತ ಸ್ಥಿತಿಯು ನಮ್ಮಲ್ಲಿಲ್ಲ. ಆದ ಕಾರಣ ನಮಗೆ ಶ್ರೀಲ ಪ್ರಭುಪಾದರಂತಹ ಉಚ್ಚಕೋಟಿಯ ಭಕ್ತರು ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ, ನೇರವಾಗಿ ಅಲ್ಲಿಂದ ನಾವು ಮಾಡುವಂತ ಕರ್ಮದಿಂದ ಹೇಗೆ ಭಕ್ತಿಗೆ ಹೋಗ್ಬೋದು ಅಂತ ಹೇಳೋ ಕನೆಕ್ಷನ್. ಅದಕ್ಕೆ ಯುಕ್ತ ವೈರಾಗ್ಯ ಅಂತ ನಾವು ಮೊನ್ನೆ ಚರ್ಚೆ ಮಾಡಿದ್ದೇವೆ. ಆ ಯುಕ್ತ ವೈರಾಗ್ಯದ ಮೂಲಕ ಹೇಗೆ ನಾವು ನಮ್ಮ ಕರ್ಮವನ್ನ ಭಗವಂತನಿಗೆ ಅರ್ಪಿಸಬಹುದು ಅಂತ ಹೇಳಿ, ಪ್ರಾಕ್ಟಿಕಲ್ ಆಗಿ ಹೇಗೆ ಭಕ್ತಿಯನ್ನ ಮಾಡಬಹುದು, ಆಮೇಲೆ ಹೇಗೆ ಈ ಭಕ್ತಿಯೋಗ ಮಾತ್ರ ನಮಗೆ ಸಾಧ್ಯ, ಬೇರೆ ಯಾವುದು ಸಾಧ್ಯ ಇಲ್ಲ ಅಂತ ಹೇಳಿ ನಮಗೆ ಈಗಾಗಲೇ ತಕ್ಕ ಮಟ್ಟಿಗೆ ಅರ್ಥ ಆಗಿದೆ. ಆದ್ರೆ ಮುಂದೆ ಹೋಗ್ತಾ ಇನ್ನು ಅದು ಕ್ಲಿಯರ್ ಆಗಿ ಅರ್ಥ ಆಗಿ ನಮಗೆ ಬೇರೆ ಗತಿಯೇ ಇಲ್ಲ, ಕೃಷ್ಣನಲ್ಲದೆ ಗತಿ ಇಲ್ಲದೆ, ಭಕ್ತಿ ಇಲ್ಲದೆ ಗತಿ ಇಲ್ಲ, ಭಕ್ತರ ಸಂಘ ಅಲ್ಲದೆ ಗತಿ ಇಲ್ಲ ಅಂತ ನಮಗೆ ಅರ್ಥ ಆದ್ರೆ ಅದೇ ಉತ್ತಮವಾದಂತಹ ಜ್ಞಾನ. ಆ ಜ್ಞಾನಕ್ಕೆ ಭಗವಂತ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಈಗ ಅರ್ಥ ಮಾಡ್ಲಿಕ್ಕೆ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕರ್ಮವು ಯಾವುದು, ಅಕರ್ಮವು ಯಾವುದು ಎಂಬುದನ್ನು ತೀರ್ಮಾನಿಸುವಾಗ ಬುದ್ಧಿವಂತರಿಗೂ ದಿಗ್ಭ್ರಮೆಯಾಗುತ್ತದೆ. ಕರ್ಮವೆಂದರೇನು ಎಂಬುದನ್ನು ಈಗ ನಿನಗೆ ವಿವರಿಸಿ ಹೇಳುತ್ತೇನೆ. ಅದನ್ನು ತಿಳಿದು ನೀನು ಎಲ್ಲ ಅಶುಭದಿಂದ ಬಿಡುಗಡೆ ಹೊಂದುವೆ. ಈಗ ಇಲ್ಲಿ ಶ್ರೀಲ ಪ್ರಭುಪಾದರು ಅವ್ರು ರೆಫರ್ ಮಾಡಿದ್ದು ಯಾರನ್ನ ರೆಫರ್ ಮಾಡಿ ಬರ್ದಿದ್ದಾರೆ ಹೆಚ್ಚು? ಈಗ ಭಗವದ್ಗೀತೆಯನ್ನ ಯಾವ ಆಚಾರ್ಯರನ್ನ ರೆಫರ್ ಮಾಡಿ ಬರ್ದಿದ್ದಾರೆ ಯಾರಿಗಾದ್ರೂ ಗೊತ್ತಾ? ಮೊದಲನೇ ಪುಟದಲ್ಲೇ ಬರ್ದಿದ್ದಾರೆ. ಅಂದ್ರೆ ಶ್ರೀಲ ಪ್ರಭುಪಾದರು ಅದನ್ನ ಭಗವದ್ಗೀತೆಯನ್ನು ಯಾರಿಗೆ ಡೆಡಿಕೇಟ್ ಮಾಡಿದ್ದಾರೆ ಯಾರಿಗಾದ್ರೂ ಗೊತ್ತಾ? ಧೃತರಾಷ್ಟ್ರರಿಗೆ ಡೆಡಿಕೇಟ್ ಮಾಡ್ತಾರೆ. ಶ್ಲೋಕ ಅಲ್ಲ ಮತ್ತೆ ಹೇಳಿ ಸಂಪೂರ್ಣವಾಗಿ. ಗುರು ಪರಂಪರೆಯಲ್ಲಿ ಓದಿದ್ದೇವೆ. ಹಾ, ಕೇಳಿಲ್ಲ.
ಹರೇ ಕೃಷ್ಣ ಪ್ರಭುಜಿ. ಮಧ್ವಾಚಾರ್ಯರಿಗಾಗ್ತದೆ. ಹಾ ಹೇಳಿ. ಬಲದೇವ ವಿದ್ಯಾ ಹಾ ಮಧ್ವಾಚಾರ್ಯರಲ್ಲ, ಬಲದೇವ ವಿದ್ಯಾಭೂಷಣ. ಬಲದೇವ ವಿದ್ಯಾಭೂಷಣರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕರ್ಮ ವಿಕರ್ಮ ಅಕರ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಕರ್ಮಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ. ವಿಕರ್ಮಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸಕಾಮ ಕರ್ಮ ಅಂತ ಹೇಳ್ತಾರೆ. ಆಮೇಲೆ ಅಕರ್ಮಕ್ಕೆ ಏನ್ ಹೇಳ್ತಾರೆ ಜ್ಞಾನ ಅಂತ ಹೇಳ್ತಾರೆ, ಜ್ಞಾನ ಮಾರ್ಗ ಅಂತ ಹೇಳ್ತಾರೆ ಅವರು. ಇದನ್ನ ಅರ್ಥ ಮಾಡಿ ಮುಂದೆ ಹೋಗೋಣ. ಶ್ರೀಲ ಪ್ರಭುಪಾದ ಅದ್ಭುತ, ಆದ್ರೆ ಅದನ್ನೊಂದು ಅರ್ಥ ಮಾಡುವ. ನೋಡಿ, ಕರ್ಮ ಅಂತ ಹೇಳಿದ್ರೆ ನಿಷ್ಕಾಮ ಕರ್ಮ ಮಾಡಿದ್ರೆ ಮಾತ್ರ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಆದ ಕಾರಣ ಕರ್ಮ ಅಂತ ಹೇಳಿದ್ರೆ ಯಾವತ್ತೂ ನಿಷ್ಕಾಮ ಕರ್ಮ. ಅಕರ್ಮ ವಿಕರ್ಮ ಅಂದ್ರೆ ಏನು? ವಿಕರ್ಮ ಅಂದ್ರೆ ಆ ಸೈಕಲ್ ಅಲ್ಲಿ ಪುನಃ 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 ಸಿಕ್ಕಾಕೊಳ್ಳೋದು. ನಾವು ಸಕಾಮ ಕರ್ಮ ಮಾಡಿದ್ರೆ ಏನಾಗ್ತದೆ, ಒಮ್ಮೆ ಸ್ವರ್ಗಕ್ಕೆ ಹೋಗ್ತೇವೆ, ಅಲ್ಲಿ ಸುಖ ಸಿಕ್ಕಿದ್ರೆ ಪುನಃ ಭೂಮಿಗೆ ಬರ್ತೇವೆ, ಪುನಃ ತಪ್ಪೇನೋ ಮಾಡಿ ನರಕಕ್ಕೆ ಹೋಗ್ತೇವೆ. ಆ ಸೈಕಲ್ ಅಲ್ಲೇ ಸಿಕ್ಕಾಕೊಳ್ಳೋದು. ಆದ ಕಾರಣ ಅದನ್ನು ವಿಕರ್ಮ ಅಂತ ಹೇಳ್ತಾರೆ. ಆಮೇಲೆ ಅಕರ್ಮ ಅಂದ್ರೆ ಜ್ಞಾನ ಮಾರ್ಗ. ಜ್ಞಾನ ಮಾರ್ಗದಲ್ಲಿ ಕೆಲಸ ಏನಿಲ್ಲ, ಎಲ್ಲ ಕೆಲಸವನ್ನು ತ್ಯಜಿಸಿ ಅವನು ಜ್ಞಾನವನ್ನೇ ಚಿಂಕ್ ಮಾಡ್ತಾ ಇರ್ತಾನೆ. ಈ ರೀತಿಯಲ್ಲಿ ಶ್ರೀಲ ಬಲದೇವ ವಿದ್ಯಾಭೂಷಣರು ಹೇಳ್ತಾರೆ. ಏನೇ ಇರಲಿ, ಮುಂದೆ ಹೋಗೋಣ. ಭಾವಾರ್ಥ. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನು ಹಿಂದಿನ ನಿಜವಾದ ಭಕ್ತರ ಮೇಲ್ಪಂಕ್ತಿಯಂತೆ ಮಾಡಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನು ಹಿಂದಿನ ನಿಜವಾದ ಭಕ್ತರ ಮೇಲ್ಪಂಕ್ತಿಯಂತೆ ಮಾಡಬೇಕು ಅಂದ್ರೆ ಏನಿದು ಅರ್ಥ? ಏನರ್ಥ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಿಜವಾದ ಭಕ್ತರು ಅಂದ್ರೆ 12 ಜನ ಮಹಾಜನರಿದ್ದಾರೆ, ಅವರು ನಿಜವಾದ ಭಕ್ತರು. ಅವರ ನಡೆದು ಹೋದ ಹಾದಿಲ್ಲ, ಅವರು ಮಾಡಿದ ಹಾಗೆ ಅವರನ್ನು ನಾವು ಮಾಡೆಲ್ ಆಗಿ ಇಟ್ಕೊಂಡು ನಾವು ಭಕ್ತಿ ಮಾಡಬೇಕು ಅಂತ ಭಕ್ತರು. ಓಕೆ, ಆದ್ರೆ ನಂದೊಂದು ಪ್ರಶ್ನೆ ಇದೆ ಇಲ್ಲಿ. ನೀವು ಇಷ್ಟು ಬೇಗ ನೀವು ಮಹಾಜನರ ಹತ್ರ ಹೋದ್ರೆ, ಮಹಾಜನರು ಹೇಳಿದ್ದಾರೆ 64 ರೌಂಡ್ ಜಪ ಮಾಡಬೇಕು ಅಂತ ಹೇಳಿ. ಸದ್ಯಕ್ಕೆ ಈಗ ನಮ್ಗೆ ಪ್ರೂಫ್ ಆದ್ರೆ ಮತ್ತೆ ನಮ್ಮ ಗುರು ಮಹಾರಾಜ್ ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ಅರ್ಥ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಮಿಡಿಯೇಟ್ ನಮ್ಮ ಸೀನಿಯರ್ ಯಾರು? ನಮ್ಮ ಗುರುಗಳು, ಆಮೇಲೆ ಪ್ರಭುಪಾದರು. ನಮ್ಮ ಗುರುಗಳು ಮತ್ತು ಪ್ರಭುಪಾದರು ಮುಖ್ಯವಾಗಿ ನಮ್ಮ ಗುರುಗಳೀಗ ಯಾರ್ಯಾರು ಅವರವರಿಗೆ ಅವರವರ ಗುರುಗಳು, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಗುರು ಯಾವಾಗ ಇದೆಲ್ಲ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್. ಯಾಕೆ ಪ್ರಾಬ್ಲಮ್ ಅಂತಂದ್ರೆ, ನಿಮ್ಮ ಗುರು ಆದ ಕೂಡ ನನಗೇನೋ ಪ್ರಾಬ್ಲಮ್, ಅವರ ಗುರು ಆದ್ರೆ ನನಗೇನೋ ಪ್ರಾಬ್ಲಮ್. ಏನು ಪ್ರಾಬ್ಲಮ್? ಗುರು ತತ್ವ ಒಂದೇ ಅಲ್ವಾ? ಯಾಕೆ ಇಷ್ಟು ಪೊಲಿಟಿಕ್ಸ್? ಭಕ್ತಿಯಲ್ಲಿ ಬಂದ ಮೇಲೆ ಕೂಡ, ಭಕ್ತಿಯಲ್ಲಿ ಬಂದ ಮೇಲೆ ಕೂಡ ಈ ತರ ಪೊಲಿಟಿಕ್ಸ್ ಮಾಡುವವರು ಎಲ್ಲಿ ಹೋಗ್ತಾರೆ? ವೈಕುಂಠಕ್ಕೆ ಹೋಗ್ತಾರ? ಎಲ್ಲಿಗೆ ಹೋಗ್ತಾರೆ? ಸಾಧ್ಯವೇ ಇಲ್ಲ ಮುಂದೆ ಹೋಗ್ಲಿಕ್ಕೆ. ಇದೊಂದು ತುಂಬಾ ಬೇಸರದ ಸಂಗತಿ. ಎಲ್ಲೇ ಇರ್ಲಿ ಕೂಡ ನಮ್ಮ 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 ಗುರು ಪರಂಪರೆ ಅಲ್ಲ, ಬೇರೆ ಗುರು ಪರಂಪರೆಯಲ್ಲಿ ಕೂಡ ಈಗ ಶ್ರೀ ವೈಷ್ಣವರು ಇರ್ತಾರೆ. ಎಲ್ಲಿ ಎಲ್ಲ ಗುರುಗಳು ಕಂಡ್ರೆ ಅವರ ತತ್ವ ಒಂದೇ, ಅದು ನನ್ನ ಗುರುವಿನ ತತ್ವವೇ. ತುಂಬಾ ಇಂಪಾರ್ಟೆಂಟ್ ಅರ್ಥ ಮಾಡೋದು. ಆಗ ಏನಾಗ್ತದೆ, ನಾವೆಲ್ಲ ಒಂದಾಗ್ತೇವೆ. ಇಲ್ಲದಿದ್ರೆ ಏನಾಗ್ತದೆ, ಅದು ಅವರ ಆ ಗುರುಗಳ ಶಿಷ್ಯರು, ಇವರು ಈ ಗುರುಗಳ ಶಿಷ್ಯರು. ಏನು ಆ ಗುರು ಈ ಗುರು ಗುಗ್ಗುರು? ನಾಚಿಕೆ ನಮ್ಗೆ, ಅದನ್ನು ಹೇಳಿದ್ರೆ ನಾಚಿಕೆ. ಅದಕ್ಕೋಸ್ಕರ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಈ ವಿಚಾರದಲ್ಲಿ. ಅದು ಯಾಕೆ ಬಂದೆ, ಕೆಲವರು ಈಗಾಗಲೇ ಇಸ್ಕಾನ್ ಅಲ್ಲಿ ಇರುವ ಕಾರಣ ಹೇಳಿದೆ, ಕೆಲವರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ಆದ್ರೆ ಸರ್ವೇ ಸಾಮಾನ್ಯ ಒಂದು ಆರ್ಗನೈಸೇಷನ್ ಒಂದೇ ಗುರು ಇದ್ರೆ ಸುಲಭ, ಆದ್ರೆ ತುಂಬಾ ಗುರುಗಳಾಗುವಾಗ ಈ ತರ ಎಲ್ಲ ಆಗ್ತದೆ. ಆದ್ರೆ ನಾವು ತುಂಬಾ ಎಜುಕೇಶನ್ ಸಿಗ್ಬೇಕು ನಮಗೆ, ಇದರ ಬಗ್ಗೆ ಟ್ರೈನಿಂಗ್ ಸಿಗ್ಬೇಕು, ಆಮೇಲೆ ಆ ಹೃದಯ ಪರಿವರ್ತನೆ ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇದೇ ಪ್ರಾಬ್ಲಮ್ ಆಗೋದು. ಅದ ಕಾರಣ ಆ ಗುರು ಈ ಗುರು ಅಂತಿಲ್ಲ, ಎಲ್ಲ ಗುರುಗಳು ಒಂದೇ. ಎಲ್ಲ ಗುರುಗಳು ಶ್ರೀಲ ಪ್ರಭುಪಾದರಿಗೆ ನೇರ ಸಂಪರ್ಕದಲ್ಲಿ ಇರ್ತಾರೆ. ಎಲ್ಲ ಗುರುಗಳು ಕೂಡ ಶ್ರೀಲ ಪ್ರಭುಪಾದರ ವಚನವನ್ನ ಪಾಲಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆಮೇಲೆ ಅದರಲ್ಲಿ ಅವರವರ ಲೆವೆಲ್ ಅಲ್ಲಿ ಮೇಲೆ ಮೇಲೆ ತಲುಪಿದ್ದಾರೆ. ಇನ್ನೇನು ವ್ಯತ್ಯಾಸ ನಾವು ನೋಡುದು? ಅರ್ಥ ಇಲ್ಲ ಅದಕ್ಕೆ. ಕೆಲವರು ನನ್ನ ಗುರು ನಿನಗಿಂತ ದೊಡ್ಡವರು, ನಿನಗೆ ನಿನ್ನ ಗುರುಗಿಂತ ಗ್ರೇಟ್, ಅಥವಾ ಇನ್ನೊಬ್ರು ಹೇಳ್ತಾರೆ ಅವರಿಗಿಂತ ಗ್ರೇಟ್. ಏನು ಈ ತರ ಕಾನ್ಸೆಪ್ಟ್? ಅರ್ಥ ಇಲ್ಲದ ಕಾನ್ಸೆಪ್ಟ್. ಆದ ಕಾರಣ ಇದರಿಂದ ನಾವು ಬೇಲೆ ಬರಬೇಕು. ನೇರ ನಮ್ಮ ಶಿಕ್ಷಾ ಗುರುಗಳಾಗಿರ್ಲಿ, ದೀಕ್ಷಾ ಗುರುಗಳಾಗ್ಲಿ, ಶ್ರವಣ ಗುರು ಆಗ್ಲಿ, ಅವರು ಹೇಗಿದ್ದಾರೆ, ಏನ್ ಹೇಳ್ತಾರೆ ಅಂತ ಹೇಳಿ. ಆಮೇಲೆ ಶ್ರೀಲ ಪ್ರಭುಪಾದರು 16 ರೌಂಡ್ ಮಾಡಿ ಅಂತ ಹೇಳಿದ್ರೆ ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು, ಅವರೇ ಮಾಡಿದ್ದು ಯಾಕೆ ಅಂತ ಹೇಳುದು ಕೂಡ ಇಂಪಾರ್ಟೆಂಟ್. ಹಾಗೆ ಹೇಳಿ ನಾಳೆ ನಿಮಗೆ ನಾನು ಹೇಳಲಿಕ್ಕೆ ಆಗುದಿಲ್ಲ, ನೀವು 8 ರೌಂಡ್ ಮಾಡಿ ಜಪ ಮಾಡಿ ಸಾಕು ಅಂತ. ಏನು ಅಥಾರಿಟಿ ಇದೆ? ಅವರಿಗೆ ಅಥಾರಿಟಿ ಇದೆ. ಅವರು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅವರು ಯಾರು ಅಂತ ಹೇಳಿ. ಆ ಶ್ರೀಲ ಪ್ರಭುಪಾದರು ಯಾರು ಅಂತ ಹೇಳಿ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ.
ಹೀಗೆ ಹೀಗೆ ಬರ್ತಾರೆ ಅಂತೆ. ಆಮೇಲೆ ಅವರು ಹೇಳಿದ್ದೆಲ್ಲ ನಡೀತಾ ಇದೆ. ಅವರು ಈ ಈಗ ಶ್ರೀಲ ಪ್ರಭುಪಾದರು ಏನೆಲ್ಲ ಅವರ ಬಗ್ಗೆ ಬರೆದಿದ್ದಾರೆ ಹಾಗೆ ನಡೀತಾ ಇದೆ. ಆದ ಕಾರಣ ಅವರಿಗೆ ಆಥಾರಿಟಿ ಇದೆ, ನಮಗೆ ಆಥಾರಿಟಿ ಇಲ್ಲ. ಅದೇ ಅವರ ಕೆಳಗೆ ಬಂದ ಯಾವುದೇ ಶಿಷ್ಯರು ಕೂಡ ಅದನ್ನು ಆಥಾರಿಟಿ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಮಾಡುದು ಇಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ, ಮಾಡುದು ಇಲ್ಲ. ಆದ ಕಾರಣ ಈ ರೀತಿಯ ನಾವು ಪರಂಪರೆಯನ್ನ ಕೂಲಂಕುಷವಾಗಿ ನೋಡಿಕೊಂಡು ಅಲ್ಲಿ ಇಲ್ಲಿ ಎಲ್ಲೂ ತಪ್ಪದೆ ನಾವು ಮುಂದೆ ಹೋದ್ರೆ ಖಂಡಿತವಾಗಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಕೃಷ್ಣನ ಕಡೆ ಹೋಗ್ತೇವೆ ನಾವು. ಇಲ್ಲ ತಪ್ತದೆ. ಚೈನ್ ತಪ್ಪಿದ್ರೆ ಏನಾಗ್ತದೆ? ಕೆಳಗೆ ಬೀಳ್ತದೆ. ಈಗ ರೈಲಲ್ಲಿ ಒಂದು ಬೋಗಿಯಿಂದ ಇನ್ನೊಂದು ಬೋಗಿ ಕನೆಕ್ಟ್ ಆಗಿರುತ್ತದೆ, ಒಂದು ಬೋಗಿ ಇನ್ನೊಂದು ಬೋಗಿಗೆ ಕನೆಕ್ಷನ್ ಇರುವ ಚೈನ್ ತಪ್ಪಿದ್ರೆ ಏನಾಗ್ತದೆ? ಒಂದು ಬೋಗಿ ಮುಂದೆ ಹೋಗ್ತದೆ, ಇನ್ನೊಂದು ಬೋಗಿ ಹಿಂದೆ ಹೋಗ್ತದೆ. ಆ ರೀತಿ ಆಗ್ತದೆ ನಮ್ಮ ಜೀವನ. ಆದ ಕಾರಣ ನಾವು ಯಾವತ್ತೂ ಕೇರ್ಫುಲ್ ಆಗಿರ್ಬೇಕು. ಯಾಕೆ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿದ್ರೆ, ನಾವು ಯಾವತ್ತೂ ದ್ರೋಹ ಮಾಡಬಾರದು. ಅದು ಗುರುದ್ರೋಹ ಆಗ್ತದೆ, ಭಕ್ತರ ದ್ರೋಹ ಆಗ್ತದೆ. ಆದಷ್ಟು ಜಾಗ್ರತೆ ಬೇಕು. ಆದ ಕಾರಣ ಈ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನು ಅಂತ ಹೇಳುವಾಗ ಇದು ತುಂಬಾ ಇಂಪಾರ್ಟೆಂಟ್. ಇದು ಎರಡು ವಿಚಾರವನ್ನು ಹೇಳ್ತದೆ. ಯಾವ ಎರಡು ವಿಚಾರ? ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನು ಅಂತ ಹೇಳುದು ಯಾವ ಎರಡು ವಿಚಾರವನ್ನು ಹೇಳ್ತದೆ? ಎರಡು ವಿಚಾರ ಹೇಳ್ತದೆ ಇದು. ಇದರಲ್ಲಿ ಗೂಢವಾಗಿ ಪ್ರಯತ್ನ ಪಟ್ಟರೆ ಅರ್ಥ ಮಾಡ್ಲಿಕ್ಕೆ, ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನು ಅಂತ ಹೇಳಿದ್ರೆ ಎರಡಾಗ್ತದೆ, ಎರಡು ಅರ್ಥ. ಯಾರಿಗಾದ್ರೂ ಮನಸ್ಸಲ್ಲಿ ಬರ್ತಾ ಉಂಟಾ? ಏನು ಎರಡು ಕೆಲಸ ಇದು? ಒಂದಲ್ಲ, ಒಂದರ ಬಗ್ಗೆ ಹೇಳ್ತಾ ಇಲ್ಲ, ಎರಡರದ್ದು ಹೇಳ್ತಾ ಇದ್ದಾರೆ ಇಲ್ಲಿ. ಆ ಎರಡಕ್ಕೂ ಕೂಡ ಹಿಂದಿನ ನಿಜವಾದ ಭಕ್ತರ ಅನುಸರಣೆ ಮಾಡಬೇಕು. ಅನುಕರಣೆ ಅಲ್ಲ, ಫಾಲೋ ಮಾಡಬೇಕು ಅವರದ್ದು ಫುಡ್ ಸ್ಟೆಪ್ಸ್ ಅನ್ನು. ನಿಷ್ಕಾಮ ಅಕರ್ಮಣ ಪ್ರಭು. ನಿಷ್ಕಾಮ ಅಕರ್ಮ ಅಲ್ಲ, ಮತ್ತೆ ಅಲ್ಲ ಅಲ್ಲ. ಏನ್ ಹೇಳ್ತಾ ಇದ್ದಾರೆ? ಶ್ರವಣ ಮತ್ತು ಕೀರ್ತನ ಅಲ್ಲ ಅಲ್ಲ. ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಅಂತ ಹೇಳಿದ್ರೆ ಒಂದು ಪ್ಯೂರ್ ಡಿವೋಷನಲ್ ಸರ್ವಿಸ್. ಈಗ ನಾವು ಓದ್ತಾ ಇದ್ದೇವೆ ಭಗವದ್ಗೀತೆ ಅಥವಾ ನಾವು ಜಪ ಮಾಡ್ತೇವೆ, ಇದೆಲ್ಲ ಯಾವ್ದ್ರಲ್ಲಿ ಬರ್ತದೆ? ಶುದ್ಧ ಭಕ್ತಿಯ ಕೆಳಗೆ ಬರ್ತದೆ. ನಾವು ಇಡೀ ದಿನ ಶುದ್ಧ ಭಕ್ತಿ ಮಾಡ್ತೇವಾ? ಇಲ್ಲ, ಇಡೀ ದಿನ ಶುದ್ಧ ಭಕ್ತಿ ಮಾಡೋದಿಲ್ಲ. ನಾವು ಎಷ್ಟೊತ್ತು ಶುದ್ಧ ಭಕ್ತಿ ಮಾಡ್ತೇವೆ ಅಷ್ಟಕ್ಕೂ ಆ ಶುದ್ಧ ಭಕ್ತಿಗೆ ಕೂಡ ಮೇಲ್ಪಂಕ್ತಿಯ ಅಂದ್ರೆ ನಮ್ಮ ಸೀನಿಯರ್ ಡಿವೋಟೀಸ್ ಸಲಹೆ ಬೇಕು, ಅವರದ್ದು ನಾವು ಫಾಲೋ ಮಾಡಬೇಕು. ಅದಲ್ಲದೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಅಂತ ಹೇಳಿದ್ರೆ ಏನು? ನಾವು ಮಾಡುದ ದೈನಂದಿನ ಚಟುವಟಿಕೆಗಳು, ಅಡಿಗೆ ಮಾಡುವುದಾಗ್ಲಿ ಅದು ಭಕ್ತಿ ಆಗ್ತದೆ. ಆಮೇಲೆ ಕೆಲಸಕ್ಕೆ ಹೋಗುದಾಗ್ಲಿ, ಏನೇ ಆಗ್ಲಿ ಅದು ಕರ್ಮ ಅಂತ ಹೇಳ್ತಾರೆ. ಇದಕ್ಕೆ ಸಪರೇಟ್ ಕರ್ಮ. ಆ ಕರ್ಮವನ್ನು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕು. ಅದು ಹೇಗೆ ಹಿಂದಿನ ಆಚಾರ್ಯರು ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಕೆಲಸ ಮಾಡ್ತಾ ಇರುವಾಗ ಅವರು ಹೇಗೆ ಜಪ ಮಾಡ್ತಾ ಇದ್ರು ಯಾರಿಗಾದ್ರೂ ಗೊತ್ತಾ? ಅವರ ದೀಕ್ಷೆ ಆದ ಮೇಲೆ ಹೇಗೆ ಜಪ ಮಾಡ್ತಿದ್ರು ಅವರು? ಹೇಗೆ ವಿಂಗಡಿಸ್ತಿದ್ರು ಅವರ ಜೀವನವನ್ನ ಅವರು? 4 ರೌಂಡ್ ಜಪ ಮಾಡ್ತಿದ್ರು ಅಂತ ಕೇಳಿದ್ರು. ಕರೆಕ್ಟ್ ಮಾತಾಜಿ. ಹೇಗೆ ಮಾಡ್ತಿದ್ರು? ಹೇಗೆ ಯಾರಿಗಾದ್ರೂ ಇದರ ಬಗ್ಗೆ ಗೊತ್ತಾ? ಮಾಡ್ತಿದ್ರು, ಕರೆಕ್ಟ್. ಅದಕ್ಕೆ ಅವರೊಂದು ರೂಲ್ಸ್ ಇಟ್ಟಿದ್ರು ಅವರು. ಅದು ತುಂಬಾ ಇಂಪಾರ್ಟೆಂಟ್. ಆ ರೂಲ್ಸ್ ಅನ್ನು ನಾವು ತಗೊಳ್ಬೇಕು. 4 ರೌಂಡ್ ನಾನು ಕೂಡ ಹಾಗೆ ಮಾಡ್ತೇನೆ ಅಂತಲ್ಲ. ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೊದಲು 4, ಮಧ್ಯಾಹ್ನ 4, ಆಹಾರ ತಿನ್ನು ಮೊದಲು 4, ಹೀಗೆ ನಿಯಮಿತವಾಗಿ ಯಾವಾಗ ನಾವು ಆಹಾರ ತೆಗೆದು ಅದ್ರ ಮೊದಲು 4 ರೌಂಡ್ ಜಪ ಮುಗಿಸ್ಲೇಬೇಕು. ಅದು ಮಾತ್ರ ಅಲ್ಲ, ನಂದು ಮುಗಿಲಿಲ್ಲ ಅಂದ್ರೆ ನಾನು ತಿಕೊಳ್ಳೋದಿಲ್ಲ ಅಂತ ಇರ್ತಿದ್ರು. ಏನ್ ತಗೊಳ್ಳೋದಿಲ್ಲ? ಪ್ರಸಾದ ತಗೊಳ್ಳೋದಿಲ್ಲ. ನಾವು ಅದನ್ನ ನೋಡುದಿಲ್ಲ. 4 ರೌಂಡ್ ಮಾಡ್ತಾ ಇದ್ರು ಅಂತ ಹೇಳ್ತೇವೆ ಅಷ್ಟೇ. ಏನ್ ಡಿಸೈಡ್ ಮಾಡಿದ್ರು ಅವರು? ನಾನು 4 ರೌಂಡ್ ಮುಗಿಯದೆ ಪ್ರಸಾದ ತಗೊಳ್ಳೋದಿಲ್ಲ ಅಂತ ಡಿಸೈಡ್ ಮಾಡಿ. ಇದೇ ರೀತಿಯಲ್ಲಿ ಅವರನ್ನ ಫಾಲೋ ಮಾಡ್ತಾ ನಾವು ಆ ರೀತಿಯದ್ದೊಂದು ಪ್ಲಾನ್ ಮಾಡ್ಬೋದು. ಓಕೆ, ನಾನು 4 ರೌಂಡ್ ಮಾಡ್ತೇನೆ ದಿನ. ಆಯ್ತು, ಬೆಳಿಗ್ಗೆ ಊಟಕ್ಕಿಂತ ಮುಂಚೆ, ಬೆಳಿಗ್ಗೆ ತಿಂಡಿಗಿಂತ ಮುಂಚೆ 1 ರೌಂಡ್ ಆಗಿಯೇ ಬೇಕು. 2 ಆದ್ರೂ ಉತ್ತಮ, 4 ಆದ್ರೂ ಉತ್ತಮ. ಅದರ ಒಂದು ರೂಲ್ ಹಾಗೆ, 1 ಆದ್ರೂ ಆಗ್ಲೇಬೇಕು ಅಂತೇಳಿ. ಆ ರೀತಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ನಾನು ಹೇಳುದು ಇದು ಕನಿಷ್ಠ. ಅಂದ್ರೆ ಈಗ ಶುರು ಮಾಡಿದವರಿಗೆ, ಮೊನ್ನೆ 3-4 ತಿಂಗಳಿಂದ ನಾವೆಲ್ಲ ಶುರು ಮಾಡಿದ್ದೆ, ಯಾರು ಈಗ ತಾನೆ ಅವ್ರು 4 ರೌಂಡ್ಗೆ ಬಂದಿದ್ದಾರೆ ಅಂದ್ರೆ ಈ ರೀತಿಯಲ್ಲಿ ರಾತ್ರಿ ಮಲಗೋಕ್ಕಿಂತ ಮುಂಚೆ 4 ರೌಂಡ್ ಹೇಗಾದ್ರೂ ಮಾಡಿ ನಾನು ಮುಗಿಸ್ಬೇಕು. ಅದು ನನಗೆ ಜಪ ಮಾಡುವಾಗ ಫೋಕಸ್ ಬರ್ತದೆ ಎಂತ ಇಲ್ಲ, ಮುಗಿಸ್ಬೇಕು. ಮುಗಿಸುವುದು ಅಂತ ಹೇಳಿದ್ರೆ ಏನು? ಬಾಯಲ್ಲಿ ಬರಬೇಕು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬಾಯಲ್ಲಿ ಹೇಳಿ ಕೇಳುದು, ಎಷ್ಟಾಗ್ತದೆ ಅಷ್ಟು ಕೇಳುದು. ಕೇಳುವಾಗ ಅಲ್ಲಿ ಇಲ್ಲಿ ಹೋಗ್ತದೆ, ಹೋಗ್ಲಿ ಕೇಳುದು. ಈ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತಾನೆ ಬರಬೇಕು. ಸೊ ಭಕ್ತಿಯಲ್ಲಿ ಕೂಡ
ಕರ್ಮದಲ್ಲಿ ಈಗ ಕರ್ಮ ಹೇಗಾಯ್ತಲ್ಲಿ ಭಕ್ತಿಯನ್ನ ಕರ್ಮವನ್ನ ಸೇರಿಸಿದ ಹಾಗೆ ಆಯ್ತು ಅಲ್ವಾ. ಈ ರೀತಿಯಲ್ಲಿ ಈ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನು ನಿಜವಾಗಿ ನಾವು ಪೂರ್ವ ಆಚಾರ್ಯರು ಪೂರ್ವ ಮಹಾನುಭಾವರನ್ನು ನೋಡ್ಕೊಂಡು ಮಾಡ್ಬೇಕು. ಅದರಲ್ಲೂ ನೇರವಾಗಿ ಇಮಿಡಿಯೇಟ್ ಇರುವವರನ್ನ ಫಸ್ಟ್ ಕನ್ಸಿಡರ್. ಹಾಗೆ ಹೇಳಿ ಕೃಷ್ಣನನ್ನು ಕನ್ಸಿಡರ್ ಇಮಿಡಿಯೇಟ್ ಕೃಷ್ಣನ ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ ಹೇಳಿದಾಗ ಹೇಳಲಿಕ್ಕೆ ಆಗುದಿಲ್ಲ. ಕೃಷ್ಣ ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇದ್ದ ಹೇಳಿ ನಾನು ಸಹ ನಾಳೆಯಿಂದ ಸೂರ್ಯನಿಗೆ ಅರ್ಘ್ಯ ಕೊಡ್ತೇನೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾಕೆ ನನಗೆ ಗೊತ್ತೇ ಇಲ್ಲ ಅದು ಹೇಗೆ ಅಂತ ಕಾನ್ಸೆಪ್ಟ್. ಏನ್ ಮಾಡ್ಬೇಕು ನನಗೆ ಇಮಿಡಿಯೇಟ್. ಶ್ರೀಲ ಪ್ರಭುಪಾದರು ಏನ್ ಹೇಳಿದ್ದಾರೆ, 16 ರೌಂಡ್ ಜಪಕ್ಕೆ ಡೆವಲಪ್ ಆಗ್ಬೇಕು, ಆಮೇಲೆ ದಿನ ಹೀಗೆ ಮಾಡ್ಬೇಕು ಅಂತೇಳಿ ಸಿಸ್ಟಮ್ ಕೊಟ್ಟಿದ್ದಾರೆ ಅವರು ಶುದ್ಧ ಭಕ್ತಿಗೆ ಇರ್ಲಿಕ್ಕೆ. ಎಲ್ಲಿ ಸಹ ತೊಡಕೆ ಇಲ್ಲ, ಎಲ್ಲಿ ಸಹ ಅವರು ಕೆಳಗೆ ಬೀಳುದಿಲ್ಲ, ಅಂತಹ ಸ್ಥಿತಿ ಕೊಟ್ಟಿದ್ದಾರೆ ಅವರು ನಮಗೆ. ಎಲ್ಲಿ ಸಹ ಕೆಳಗೆ ಬೀಳೋ ಕಾನ್ಸೆಪ್ಟೇ ಇಲ್ಲ. ಇದನ್ನು ಹಿಡಿದ್ರೆ ಬಿದ್ದರೂ ಕೂಡ ಮೇಲೆ ಬರುವಂತಹ ವ್ಯಕ್ತಿ ಅವನು ಖಂಡಿತವಾಗಿ ಮೇಲೆ ಬರ್ತಾನೆ. ಇದನ್ನು 15ನೆಯ ಶ್ಲೋಕದಲ್ಲಿ ಹೇಳಿದೆ. ಇಂತಹ ಕರ್ಮವು ಏಕೆ ಸ್ವತಂತ್ರವಾಗಿರಬಾರದು ಎನ್ನುವುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿದೆ. ಸ್ವತಂತ್ರ ನಂಗೆ ಬೇಕಾದ ಹಾಗೆ ನಾನು ಮಾಡ್ತೇನೆ ಅಂತ ಯಾಕೆ ಮಾಡಬಾರದು ಅಂತ ಮುಂದಿನ ಶ್ಲೋಕದಲ್ಲಿ ನಾವು ವೇಟ್ ಮಾಡುವ, ಏನ್ ಹೇಳಿದ್ದಾರೆ ಆಮೇಲೆ ನೋಡುವ. 15ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ, ಫಾಲೋ ಮಾಡಬೇಕು. ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ತರೋ ಜನ. ಎಲ್ಲರನ್ನ ಫಾಲೋ ಮಾಡ್ಬೇಕು. ನಾವು ಫಾಲೋ ಮಾಡಿ 2 ರೀತಿಯ ಕರ್ಮವನ್ನ ಅಂದ್ರೆ ವರ್ಣಾಶ್ರಮ ಧರ್ಮವನ್ನ ಭಾಗವತ ಧರ್ಮವನ್ನ ನಾವು ಪೂರ್ವ ಆಚಾರ್ಯರ ಮೇಲೆ ಭಾರ ಹಾಕಿಕೊಂಡು ಅವರು ಹೇಗೆ ನಡೆದಿದ್ದಾರೆ ಅದೇ ರೀತಿಯಲ್ಲಿ ನಾವು ನಡೀಲಿಕ್ಕೆ ಪ್ರಯತ್ನ ಪಡಬೇಕು. ಈ ಅಧ್ಯಾಯದ ಪ್ರಾರಂಭದಲ್ಲಿ ವಿವರಿಸಿದಂತೆ ಗುರು ಶಿಷ್ಯ ಪರಂಪರೆಯಲ್ಲಿರುವವರಿಗೆ ಅಧಿಕಾರವು ದತ್ತವಾಗಿರುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡಲು ಇಂತಹವರ ಮಾರ್ಗದರ್ಶನವನ್ನು ಅನುಸರಿಸಬೇಕು. ಅಂದ್ರೆ ಗುರು ಶಿಷ್ಯ ಪರಂಪರೆಯಲ್ಲಿ ಇರುವಂತಹ ಭಕ್ತನ ಮಾರ್ಗದರ್ಶನವನ್ನ ಅನುಸರಿಸಬೇಕು. ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ದೀಕ್ಷಾ ಗುರುಗಳು, ಶಿಕ್ಷಾ ಗುರುಗಳು, ಪಥಪ್ರದರ್ಶಕ ಗುರುಗಳು, ಶ್ರವಣ ಗುರುಗಳು, ಈ ರೀತಿಯಲ್ಲಿ ಬೇರೆ ಬೇರೆ ಗುರುಗಳಿದ್ದಾವೆ. ಈ ರೀತಿಯಲ್ಲಿ ಬೇರೆ ಬೇರೆ ಗುರು, ಎಲ್ಲರೂ ಗುರುಗಳೇ. ಆದ್ರೆ ಮುಖ್ಯಲ್ಲಿ ಯಾರು ಅಂತ ಹೇಳಿದ್ರೆ ದೀಕ್ಷೆ ಕೊಡುವರು. ಯಾಕೆ ಮುಖ್ಯ ಅಂತ ಹೇಳಿದ್ರೆ ದೀಕ್ಷೆ ಕೊಡ್ತಾರೆ, ಆಮೇಲೆ ಶಿಕ್ಷೆ ಕೊಡುವರು, ಎಜುಕೇಶನ್ ಕೊಡುವರು. ಕೃಷ್ಣ ಪ್ರಜ್ಞೆಯ ಪದ್ಧತಿಯನ್ನು ಮೊದಲು ತಿಳಿಸಿಕೊಟ್ಟದ್ದು ಸೂರ್ಯದೇವನಿಗೆ. ಸೂರ್ಯದೇವನು ತನ್ನ ಮಗನಾದ ಮನುವಿಗೆ ಇದನ್ನು ವಿವರಿಸಿದನು. ಮನುವು ತನ್ನ ಮಗನಾದ ಇಕ್ಷ್ವಾಕುವಿಗೆ ವಿವರಿಸಿದನು. ನೋಡಿ, ಪರಂಪರೆಯನ್ನು ಹೇಳ್ತಾ ಇರುವಂಥದ್ದು. ಆ ಪ್ರಾಚೀನ ಕಾಲದಿಂದ ಈ ಪದ್ಧತಿಯು ಭೂಮಿಯ ಮೇಲೆ ನಡೆದುಕೊಂಡು ಬಂದಿದೆ. ಹಾಗೆ ಹೇಳಿ ಇದನ್ನು ನಾವು ಕನ್ಫ್ಯೂಷನ್ ಮಾಡಬಾರದು. ಓ, ಸೂರ್ಯದೇವನಿಗೆ ಹೇಳಿದ ಯಾರು? ಕೃಷ್ಣ. ಆಮೇಲೆ ಸೂರ್ಯದೇವ ಅವನ ಮಗನಿಗೆ ಹೇಳಿದ, ಅವನ ಮಗನಿಗೆ ಇವ ಹೇಳಿದ, ಅಂದ್ರೆ ಮಗನಿಗೆ ಹೇಳ್ತಾ ಇದ್ದಾರಲ್ಲ ಇಲ್ಲಿ. ಆ ಕನ್ಫ್ಯೂಷನ್ಗೆ ಬರಬಾರ್ದು. ಹಾಗಿದ್ರೆ ಕೃಷ್ಣನ ಮಗನಿಗೆ ಹೇಳ್ಬೇಕಿತ್ತಲ್ಲ, ಸೂರ್ಯದೇವನಿಗೆ ಯಾಕೆ ಹೇಳ್ತಿದ್ರು? ಅಂದ್ರೆ ಕೃಷ್ಣನಿಗೆ ಎಲ್ಲರೂ ಒಂದೇ. ಸೂರ್ಯದೇವನು ಇಮಿಡಿಯೇಟ್ ಸಿಗುದು ಯಾರು ಸೂರ್ಯದೇವನಿಗೆ? ಅವನ ಮಗನೇ ತಾನೆ, ಯಾವಾಗ್ಲೂ ಇರುವವನು, ಮಗನೇ ಹತ್ತಿರ ಇರುವವನು, ಅವನಿಗೆ ಹೇಳ್ತಾನೆ. ಈ ರೀತಿಯಲ್ಲಿ ಮುಂದೆ ಹೋಗ್ತದೆ. ಆದ್ರೆ ಅವನಿಗೆ ಕೆಪಾಸಿಟಿ ಇಲ್ಲ, ಅವನಿಗೆ ಗುಣ ಮತ್ತು ಪ್ರಕೃತಿ ಇಲ್ಲ ಅಂತ ಹೇಳಿದ್ರೆ ಹೇಳಲಿಕ್ಕೆ ಆಗುದು. ಆಗ ಯಾರನ್ನಾದ್ರೂ ತಗೊಳ್ಬಹುದು. ಆ ಪ್ರಾಚೀನ ಕಾಲದಿಂದ ಈ ಪದ್ಧತಿಯು ಭೂಮಿಯ ಮೇಲೆ ನಡೆದುಕೊಂಡು ಬಂದಿದೆ. ಆದುದರಿಂದ ನಾವು ಗುರು ಶಿಷ್ಯ ಪರಂಪರೆಯಲ್ಲಿನ ಹಿಂದಿನ ಅಧಿಕೃತ ಜನರ ಹೆಜ್ಜೆಯಲ್ಲಿ ನಡೆಯಬೇಕು. ಇಲ್ಲವಾದರೆ ಅತ್ಯಂತ ಬುದ್ಧಿವಂತರಾದವರಿಗೂ ಕೃಷ್ಣ ಪ್ರಜ್ಞೆಯಲ್ಲಿನ ಕಾರ್ಯ ಪ್ರಮಾಣಗಳ ವಿಷಯದಲ್ಲಿ ದಿಗ್ಭ್ರಮೆಯಾಗುತ್ತದೆ. ಎಷ್ಟೇ ಇಂಟೆಲಿಜೆನ್ಸ್ ಇದ್ರೂ ಕೂಡ ಈ ಭಕ್ತಿ ಮತ್ತು ಕರ್ಮವನ್ನ ಕೃಷ್ಣನಲ್ಲಿ ಹೇಗೆ ಮಾಡುದು ಅಂತ ಹೇಳುದ್ರ ಬಗ್ಗೆ ಅರ್ಥ ಆಗುದು ಅಷ್ಟು ಸುಲಭ ಅಲ್ಲ. ಉದಾಹರಣೆಗೆ, ಎಷ್ಟೋ ಜನ ಇಂಟೆಲಿಜೆನ್ಸ್ ಇರ್ತಾರೆ, ಕೃಷ್ಣ ಭಕ್ತಿ ಅಂತ ಹೇಳಿದ್ರೆ ಅಂಥವ್ರು ಕೃಷ್ಣ ಅಂತೆ ಭಗವದ್ಗೀತೆ ಕೃಷ್ಣ ಹೇಳಿದ್ದೇ ಅಲ್ಲ ಅಂತ ಹೇಳೋರು ಇದ್ದಾರೆ. ಎಲ್ಲ ಆಕ್ಸೆಪ್ಟ್ ಮಾಡ್ತಾರೆ, ಆ ಸೈಕಾಲಜಿ ಎಲ್ಲ ಆಕ್ಸೆಪ್ಟ್ ಮಾಡ್ತಾರಲ್ಲ ಅದರಿರೋದು. ಆದ್ರೆ ಅದು ಹೇಳಿದ್ದು ಕೃಷ್ಣ ಅಲ್ಲ, ಯಾರೋ ಒಬ್ಬ ಕೃಷ್ಣ ಅಂತ ಹೇಳುವ ವ್ಯಕ್ತಿ ಹೇಳಿದ. ಅವನಿಗೆ ಈಗ ನನಗೆ ಹೇಗೆ ಜ್ಞಾನ ಬಂತು, ಅವನಿಗೂ ಅದೇ ರೀತಿ ಜ್ಞಾನ ಬಂತು. ಈಗ ನಾನೀಗ ಕೂತು ಏನೋ ಮಾಡಿದ್ರೆ, ಈಗ ಒಂದು ಏನೋ ಚಿಕ್ಕ ಮಕ್ಕಳು ಕೂಡ ರೇಡಿಯೋ ರಿಪೇರಿ ಮಾಡ್ತಾರೆ. ಅವ್ರೇನು ಕಲ್ತಿದಾರ? ಅಲ್ಲಿ ಇಲ್ಲಿಂದ ಕಟ್ ಮಾಡಿ ಹಾಗೆ ಹೀಗೆಲ್ಲ ತೆಗೆದು ರೇಡಿಯೋ ಮಾಡ್ತಾರೆ, ಅಥವಾ ಮೊಬೈಲ್ ಅನ್ನು ರಿಪೇರ್ ಮಾಡ್ತಾರೆ, ಅಥವಾ ಪೆನ್ ಕಡ್ಡಿ ತೆಗಿತಾರೆ, ಏನೆಲ್ಲ ಮಾಡ್ತಾರೆ. ಅವ್ರಿಗೆ ಯಾರಾದ್ರೂ ಹೇಳಿಕೊಟ್ರೆ ಇಲ್ಲ. ಅದೇ ರೀತಿಯಲ್ಲಿ ಕೃಷ್ಣನಿಗೆ ಕೂಡ ಬಂತು ಜ್ಞಾನ, ಅದನ್ನ ಹೇಳಿದ್ರು ಆ ಕೃಷ್ಣ ಅಂತ ಹೇಳುವ ವ್ಯಕ್ತಿ. ಈ ರೀತಿಯಲ್ಲಿ ತಗೊಳ್ತಾರೆ. ಯಾಕೆ? ಅವರು ಬುದ್ಧಿವಂತರು. ಯಾವ ರೀತಿಯ ಬುದ್ಧಿವಂತರು? ಬುದ್ಧಿವಂತೆ ತುಳುವಿನಲ್ಲಿ ಒಂದುಂಟು. ತುಳು ಯಾರಿಗಾದ್ರೂ ಗೊತ್ತಾ ಇಲ್ಲಿ? ತುಳು ಒಂತೆ ಅಂತ ಹೇಳಿದ್ರೆ ಏನು? ಒಂದೆಂದ್ರೆ ಸ್ವಲ್ಪ ಸ್ವಲ್ಪ ಬುದ್ಧಿಯೇ ಇಲ್ಲ ಅಂತ ಹೇಳಿ. ಅಂತ ಬುದ್ಧಿವಂತೆ, ಬುದ್ಧಿವಂತ ಅಲ್ಲ, ಬುದ್ಧಿವಂತೆ. ಒಂತೆ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಬುದ್ಧಿ ಇರ್ತದೆ ಅಷ್ಟೇ ಅವರಿಗೆ. ಆ ಬುದ್ಧಿ ಯಾವ ಬುದ್ಧಿ? ಅವರ ಬುದ್ಧಿ ಹೇಗೆ ತಿನ್ನುವುದು? ಆ ಉದರ ನಿಮಿತ್ತಂ ಬಹುಕೃತ ವೇಷ. ಎಷ್ಟು ತಿನ್ಬಹುದು?
ತಿನ್ಲಿಕ್ಕೆ ಏನೆಲ್ಲ ಬೇಕು ಅದರ ಬಗ್ಗೆ ಎಲ್ಲ ಪ್ಲಾನಿಂಗ್. ಅಂತ ಪ್ಲಾನಿಂಗ್ನಲ್ಲಿ ಇರುವವರಿಗೆ ಹೇಗೆ ನಮಗೆ ಕೃಷ್ಣನ ಬಗ್ಗೆ ತಿಳಿಲಿಕ್ಕೆ ಸಾಧ್ಯ? ಈ ಕಾರಣಕ್ಕಾಗಿ ಭಗವಂತನು ಅರ್ಜುನನಿಗೆ ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಉಪದೇಶಿಸಲು ನಿರ್ಧರಿಸಿದನು. ನೇರವಾಗಿ ಕೊಟ್ಟದ್ದನ್ನೇ ನಮಗೆ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಭಗವಂತನು ಅರ್ಜುನನಿಗೆ ನೇರವಾಗಿ ಉಪದೇಶ ಮಾಡಿದುದರಿಂದ ಯಾರು ಅರ್ಜುನನ ಹೆಜ್ಜೆಗಳಲ್ಲಿ ನಡೆಯುತ್ತಾರೋ ಅವರಿಗೆ ಖಂಡಿತ ದಿಗ್ಭ್ರಮೆಯಾಗುವುದಿಲ್ಲ. ಹೇಗೆ ಅರ್ಜುನನ ಹೆಜ್ಜೆಯಲ್ಲಿ ನಡೆಯುವುದು ಅಂತ ಹೇಳಿದ್ರೆ, ಕೃಷ್ಣ ಹೇಳಿದ ಯುದ್ಧ ಮಾಡು ಅಂತ ಹೇಳಿ ಮಾಡ್ತೇನೆ, ಕೃಷ್ಣನಿಗೋಸ್ಕರ ಯುದ್ಧ ಮಾಡ್ತೇನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಾನು ನಿನ್ನ ಎಲ್ಲ ಪಾಪಗಳನ್ನ ಪರಿಹರಿಸ್ತೇನೆ, ಆಮೇಲೆ ನಿನಗೆ ಮೋಕ್ಷವನ್ನ ಕೊಡ್ತೇನೆ, ಅಂದ್ರೆ ನನ್ನ ಧಾಮವನ್ನ ಕೊಡ್ತೇನೆ ಅಂತ ಭಗವಂತ ನೇರವಾಗಿ ಅರ್ಜುನನಿಗೆ ಹೇಳಿದ ಮಾತು. ಧರ್ಮದ ಮಾರ್ಗವನ್ನು ಅಪರಿಪೂರ್ಣವಾದ ಪ್ರಾಯೋಗಿಕ ತಿಳುವಳಿಕೆಯಿಂದ ನಿರ್ಧರಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಇದೇನು ಅಪರಿಪೂರ್ಣವಾದ ಪ್ರಾಯೋಗಿಕ ತಿಳುವಳಿಕೆ ಅಂದ್ರೆ? ಮೂರು ರೀತಿಯಲ್ಲಿ ಒಬ್ಬ ಜ್ಞಾನವನ್ನ ಪಡಿಬಹುದು. ಯಾವುದದು? ಮೂರು ರೀತಿಯಲ್ಲಿ. ಟ್ರಯಲ್ ಅಂಡ್ ಎರರ್. ಅಪರಿಪೂರ್ಣ ಪ್ರಾಯೋಗಿಕ ಅಂದ್ರೆ ಟ್ರಯಲ್ ಅಂಡ್ ಎರರ್. ಅದಕ್ಕೇನ್ ಹೇಳ್ತಾರೆ? ಮೂರು ರೀತಿಯಲ್ಲಿ ನಾವು ಒಂದು ಜ್ಞಾನವನ್ನ ಪಡಿಬಹುದು. ಯಾವುದದು ಮೂರು ರೀತಿ? ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ. ಅಲ್ಲ ಮತ್ತೆ ಅದಕ್ಕೆ ಪ್ರಮಾಣಗಳು ಅಂತ ಹೇಳ್ತಾರೆ. ಮೂರು ರೀತಿಯ ಪ್ರಮಾಣಗಳು. ಸಾಧು ಸಂಘ ಶಾಸ್ತ್ರ, ಪ್ರತ್ಯಕ್ಷ ಪ್ರಮಾಣ, ನೆಕ್ಸ್ಟ್ ಎರಡನೇದು ಅನುಮಾನ ಪ್ರಭುಜಿ. ಅನುಮಾನ ಪ್ರಮಾಣ, ಮೂರನೇದು ಶಬ್ದ ಪ್ರಮಾಣ. ಧನ್ಯವಾದಗಳು. ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ, ಶಬ್ದ ಪ್ರಮಾಣ. ಅದು ಈಗ ನಾವು ಓದ್ತಾ ಇರುವಂತದ್ದೆಲ್ಲ ಶಬ್ದ ಪ್ರಮಾಣ. ಮೂರು ಪ್ರಮಾಣಗಳನ್ನ ಬೇಗನೆ ಒಂದು ಚರ್ಚೆ ಮಾಡಿ ಮುಂದೆ ಹೋಗೋಣ. ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಿದ್ರೆ ನೇರವಾಗಿ ಕಂಡದ್ದನ್ನು ನಂಬುವಂಥದ್ದು. ನೇರವಾಗಿ ಕಂಡದ್ದನ್ನು ನಂಬಬಹುದು. ಆದ್ರೆ ಯಾವಾಗ್ಲೂ ನೇರವಾಗಿ ಕಂಡದ್ದನ್ನು ನಂಬಲಿಕ್ಕೆ ಸಾಧ್ಯವಾ? ಯಾರಿಗಾದ್ರೂ ಯಾವ್ದಾದ್ರು ಉದಾಹರಣೆ ಕೊಡ್ತೀರಾ? ನೇರವಾಗಿ ಕಂಡದ್ದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ನಮಗೆ 4 ರೀತಿಯ ಡಿಫೆಕ್ಟ್ಸ್ ಇದೆ. ಈಗ ಕಣ್ಣು ಕಾಣದವನು ಆನೆಯನ್ನು ಮುಟ್ಟಿ ಏನೇನೋ ಹೇಳ್ತಾನಂತೆ. ಇದು ಏನೋ ಬುರುಡೆ, ಇದೇನೋ ಕಲ್ಲು, ಏನೇನೋ ಹೇಳ್ಬೋದು. ಕಾಲನ್ನು ಮುಟ್ಟಿ ಅದು ಇದು ಅಂತ ಹೇಳಿ ಅವನು ಮುಟ್ಟುತ್ತಾ ಇದ್ದಾನೆ. ಪ್ರತ್ಯಕ್ಷವೇ ಕೈಯಿಂದ ಮುಟ್ತಾ ಇದ್ದಾನೆ, ಕೈಯಿಂದ ಜ್ಞಾನ ಸಿಗ್ತಾ ಇದೆ, ಆದ್ರೂ ಅವನಿಗೆ ಹೇಳಲಿಕ್ಕೆ ಆಗ್ತಿಲ್ಲ. ಈ ರೀತಿಯಲ್ಲಿ ಎಷ್ಟೋ ಉದಾಹರಣೆ ನಮಗೆ ಗೊತ್ತಿದೆ. ಪ್ರತ್ಯಕ್ಷ ಕಂಡರೂ ಪರಾಂಬರಿಸಿ ನೋಡಬೇಕು ಅಂತ ಕೇಳಿರ್ತೀರಿನಲ್ಲ. ದೂರದ ಬೆಟ್ಟ. ದೂರದ ಬೆಟ್ಟ. ಪ್ರತ್ಯಕ್ಷ ಕಂಡರೂ ಪರಾಂಬರಿಸಿ ನೋಡಬೇಕು. ಹಾಗೆ ಕನ್ನಡದಲ್ಲಿ ಒಂದು ವಚನ ಇದೆಯಲ್ಲ. ಹೌದು. ಪ್ರತ್ಯಕ್ಷ ಪ್ರಮಾಣವನ್ನು ನಂಬಬೇಡ ಅಂತ ಹೇಳುದು ಅರ್ಥ ಅದರದ್ದು. ಪುನಃ ಚೆಕ್ ಮಾಡಬೇಕು ಅಂತ ಹೇಳುದು. ಪ್ರತ್ಯಕ್ಷ ಕಂಡರು ಕೂಡ ಈಗ ನಮಗೆ ಒಂದು ರೋಪ್ ನೋಡಿ ಹಾವು ಅಂತ ಹೇಳಿ ಕನ್ಫ್ಯೂಷನ್ ಆಗ್ತದೆ. ಇದನ್ನೇ ನಮ್ದು ಆಚಾರ್ಯರು ಉದಾಹರಣೆ ಕೊಡೋದು. ಹಗ್ಗವನ್ನ ಹಾವಿಗೆ ಕನ್ಫ್ಯೂಷನ್ ಮಾಡೋದು, ಹಾವಿಗೆ, ಅಥವಾ ಹಾವನ್ನ ಹಗ್ಗಕ್ಕೆ ಕನ್ಫ್ಯೂಷನ್ ಮಾಡೋದು. ಹಗ್ಗವನ್ನು ನೋಡಿ ಎಷ್ಟು ಜನ ಭಯ ಪಡುದಿಲ್ಲ? ಒಂದ್ಸಲ ತುಳಿದಿ ನಮ್ಗೆ ಎಲ್ರಿಗೂ ಆಗಿರ್ತದೆ. ಹಗ್ಗವನ್ನು ತುಳಿದಿರ್ತೇವೆ, ಅಯ್ಯೋ ಹಾವಪ್ಪ ಅಂತ ಅನ್ಕೊಂಡಿರ್ತೇವೆ. ಅದು ಹಾವೇ ಆಗಿರುದಿಲ್ಲ, ಪ್ರತ್ಯಕ್ಷ ಅಲ್ಲಿ, ಆದ್ರೂ ನಮಗೆ ಭಯ ಆಗಿರ್ತದೆ. ಸೊ ಆದ ಕಾರಣ ಪ್ರತ್ಯಕ್ಷ ಪ್ರಮಾಣ ಸಂಪೂರ್ಣವಾದ ನಿಜವಾದ ಪ್ರಮಾಣ ಅಲ್ಲ. ಅನುಮಾನ ಪ್ರಮಾಣ. ಅನುಮಾನ ಅಂತ ಹೇಳಿದ್ರೆ ಅನುಮಾನ ಪ್ರಮಾಣದಲ್ಲೇ ಈಗಿನ ಎಲ್ಲ ಸೈನ್ಸ್ ನಿಲ್ತಿರುವಂಥದ್ದು. ಸೈನ್ಸ್ ಅಂದ್ರೆ ಈಗ ಮಾಡರ್ನ್ ಸೈನ್ಸ್ ಅನುಮಾನ ಪ್ರಮಾಣ. ಇನ್ಫರೆನ್ಸ್ ಅಂತ ಹೇಳ್ತಾರೆ, ಟ್ರಯಲ್ ಅಂಡ್ ಎರರ್ ಮೆಥಡ್. ಅದು ನಿಜವಾಗಿ ಗೊತ್ತಿರೋದಿಲ್ಲ, ಅದು ಹಾಗಿರ್ಬಹುದು, ಊಹಾಪೋಹದಿಂದ ಇರಬಹುದು ಅಂತ ಹೇಳಿ ಚಿಂತನೆ ಮಾಡಿ ಅಲ್ಲಿಗೆ ತಲುಪುವಂಥದ್ದು. ಈಗ ಉದಾಹರಣೆ, ಒಂದು ನೀರಿನಲ್ಲಿ ಗಾಜಿನ ಗ್ಲಾಸ್ ಅಲ್ಲಿ ನೀರು ಇರ್ತದೆ. ಅದರಲ್ಲಿ ಒಂದು ಕಡ್ಡಿ ಇಟ್ರೆ ಆ ಕಡ್ಡಿ ಬಗ್ಗಿದ ಹಾಗೆ ಕಾಣ್ತಾ ಉಂಟು. ನಿಜವಾಗಿ ಅದು ಬಗ್ಗಿದ ಇಲ್ಲ, ಆದ್ರೆ ಸೈನ್ಸ್ ಇಂದ ಗೊತ್ತಾಗ್ತದೆ ಅದು ಬಗ್ಲಿಲ್ಲ. ಯಾಕೆ ಬಗ್ಲಿಲ್ಲ ಅಂತ ಹೇಳಿದ್ರೆ ಸೂರ್ಯನ ಕಿರಣದಿಂದಾಗಿ ಅಲ್ಲಿ ರಿಫ್ರಾಕ್ಷನ್ ಆಗ್ತಾ ಉಂಟು. ಆ ರಿಫ್ರಾಕ್ಷನ್ ಆಗೋ ಕಾರಣ ಅದು ಬಗ್ಗಿದ ಹಾಗೆ ಕಾಣುತ್ತದೆ ಅಂತ ನಮಗೆ ಅರ್ಥ ಆಗ್ತದೆ. ಇಲ್ಲ ಅಂದ್ರೆ ಈ ಇಂಡಕ್ಷನ್ ಸ್ಟವ್ ಗೊತ್ತಲ್ಲ ನಮಗೆ, ಒಂದು ಪ್ಲೇಟಿನ ಹಾಗೆ ಇರ್ತದೆ. ಮಕ್ಳಿಗೆ ಇದೇಗಪ್ಪ ಬೆಂಕಿ ಇಲ್ಲದೆ ಉರಿತಾ ಉಂಟು ಅಂತ ಅನ್ನಿಸ್ಬೋದು. ಆದ್ರೆ ಸ್ವಲ್ಪ ಗೊತ್ತಿದ್ದವನಿಗೆ ಗೊತ್ತಾಗ್ತದೆ, ಇದು ಏನೋ ಒಂದು ಮೆಕ್ಯಾನಿಕ್ಸ್, ಇಂಡಕ್ಷನ್ ಮೆಕ್ಯಾನಿಸಮ್ ಉಂಟು, ಆದ ಕಾರಣ ಅಲ್ಲಿ ಉಷ್ಣತೆ ಬರ್ತದೆ, ಆ ಉಷ್ಣತೆಯಿಂದಾಗಿ ಆಹಾರ ಪದಾರ್ಥ ಬೇಯ್ತದೆ ಅಂತೇಳಿ ನಮಗೆ ಅರ್ಥ ಆಗ್ತದೆ. ಆದ್ರೆ ಇದು ಪರ್ಫೆಕ್ಟ್ ಅಲ್ಲ.
ಟ್ರಯಲ್ ಅಂಡ್ ಎರರ್ ಮೆಥಡ್ ಪರ್ಫೆಕ್ಟ್ ಅಲ್ಲ. ಉದಾಹರಣೆಗೆ ಶಿಲ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಅಪ್ಪ ಮತ್ತು ಅಮ್ಮನ ಉದಾಹರಣೆ. ಮಗು ಬಂದು ಮಗುವಿಗೆ ಗೊತ್ತಿಲ್ಲ ಯಾರು ಅಪ್ಪ ಅಂತ ಹೇಳಿ, ಆಯ್ತಾ, ಮಗುವಿಗೆ ಗೊತ್ತಿಲ್ಲ ಅಪ್ಪ ಯಾರು ಅಂತ ಹೇಳಿ ಶಿಲ ಪ್ರಭುಪಾದ ಹೇಳ್ತಾರೆ. ಆಗ ಮಗು ಯಾರಲ್ಲಿ ಕೇಳಬೇಕು? ಕೋರ್ಟಿಗೆ ಹೋಗಿ ನನಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ ಟ್ರಯಲ್ ಅಂಡ್ ಎರರ್ ಮೆಥಡ್, ಎಲ್ಲರದ್ದು DNA ಟೆಸ್ಟ್ ಮಾಡಿ ಸಾಧ್ಯನಾ ಅಪ್ಪ ಯಾರು ಅಂತ ಕಂಡುಹಿಡಲಿಕ್ಕೆ? ಸಾಧ್ಯ ಇಲ್ಲ. ಯಾರನ್ನು ಕೇಳಬೇಕು? ಅಮ್ಮನನ್ನು ಕೇಳಬೇಕು. ಅಮ್ಮ ಯಾರು? ನೇರ ಗೊತ್ತಿದ್ದವರು, ನೇರವಾಗಿ ಗೊತ್ತಿದ್ದವರು, ಅಮ್ಮನಲ್ಲಿ ಕೇಳಬೇಕು. ಅದೇ ರೀತಿಯಲ್ಲಿ ನಮ್ಗೆ ಕೃಷ್ಣ ಯಾರು ಅಂತ ಕೇಳಬೇಕಿದ್ರೆ ಅಪ್ಪ ಮತ್ತು ಅಮ್ಮ ಬೇಕು. ಅಪ್ಪ ಅಮ್ಮ ಯಾರು ಇಲ್ಲಿ? ಶಬ್ದ ಪ್ರಮಾಣಕ್ಕೆ ಅಮ್ಮ ಅಂತ ಹೇಳ್ತಾರೆ. ಅಪ್ಪ ಯಾರು? ಗುರುಗಳು. ಗುರುಗಳು. ಧನ್ಯವಾದ. ಗುರುಗಳು. ಗುರುಗಳು. ಗುರುಗಳೇ ಅಪ್ಪ. ಆಮೇಲೆ ಅಮ್ಮ ಯಾರು ಅಂತ ಹೇಳಿದ್ರೆ ಶಬ್ದ ಪ್ರಮಾಣ. ಅದು ಭಗವದ್ಗೀತೆ ಇರಬಹುದು, ಭಾಗವತಂ ಇರಬಹುದು, ಚೈತನ್ಯ ಚರಿತಾಮೃತ ಇರಬಹುದು, ಎಲ್ಲಾ ಆಚಾರ್ಯರ ಗೀತೆಗಳಿರ್ಬಹುದು, ಎಲ್ಲ ಆಚಾರ್ಯರು ಬರೆದಂತಹ ತಾತ್ಪರ್ಯಗಳಿರ್ಬೋದು, ಏನೇ ಇರಲಿ, ಇದೆಲ್ಲವೂ ಕೂಡ ಶಬ್ದ ಪ್ರಮಾಣ. ಆ ಶಬ್ದ ಪ್ರಮಾಣವೇ ಹೈಯೆಸ್ಟ್ ಪ್ರಮಾಣ. ಅದನ್ನ ನಾವು ತಗೊಂಡು ಮುಂದೆ ಹೋಗ್ಬೇಕು. ಊಹಾಪೋಹಕ ಅಲ್ಲ, ಅದು ನೇರ ನಡೆದಂತ ವಿಚಾರ, ಹಿಂದಿನವರು ಮಾಡಿದಂತ ವಿಚಾರ. ಈಗ ಉದಾಹರಣೆಗೆ ನನ್ನ ಮನೆಯ ಹತ್ತಿರದವರಿಗೆ ಡೆಂಗ್ಯೂ ಆಗಿದೆ ಅಂತ ಇಟ್ಕೊಳ್ಳುವ. ಡೆಂಗ್ಯೂ ಜ್ವರ ಬಂದಿದೆ. ಆಮೇಲೆ 4 ದಿವಸದಲ್ಲಿ ನಂಗೆ ಬಂತು ಜ್ವರ, ಡೆಂಗ್ಯೂ. ನಾನು ಕೇಳ್ತೇನೆ ಅವರ ಮನೆಗೆ ಹೋಗಿ, ನಿಮಗೆ ಸ್ವಲ್ಪ ಡೆಂಗ್ಯೂ ಕಮ್ಮಿ ಆಗಿದೆ? ಹೌದು ಕಮ್ಮಿ ಆಗಿದೆ. ಏನ್ ತಕೊಂಡ್ರಿ ನೀವು? ನಾನು ಎಂತ ಸೊಪ್ಪು ಅದು ಡೆಂಗ್ಯೂಗೆ? ಪಪಾಯ ಲೀವ್ಸ್. ಪಪ್ಪಾಯ ಸೊಪ್ಪು ಜ್ಯೂಸ್ ಕುಡ್ದೆ ಅಂತ. ಹೌದಾ, ಆಯ್ತು, ನಾನು ಸಹ ಟ್ರೈ ಮಾಡ್ತೇನೆ, ನಾನು ಸಹ ಕುಡಿಸ್ತೇನೆ. ಹೇಗೆ ಗೊತ್ತಾಯ್ತದು? ಅವರಿಂದಾಗಿ ಗೊತ್ತಾಯ್ತು. ಅವರಿಗೆ ಹೇಗೆ ಗೊತ್ತಾಯ್ತು? ಅವರಿಗೆ ಅದು ಸೊಲ್ಯೂಷನ್ ಸಿಕ್ಕಿದ ಕಾರಣ. ಅದೇ ರೀತಿಯಲ್ಲಿ ನಮ್ಮ ಆಚಾರ್ಯರುಗಳಿಗೆ ಎಲ್ಲರಿಗೂ ಕೂಡ ನಾವು ಕಾಣ್ತೇವೆ, ನೋಡ್ತೇವೆ. ಈಗ ನಮ್ಮ ಗುರುಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ಅವ್ರು ಎಷ್ಟು ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತದೆ. ಎಲ್ಲ ಗುರುಗಳು, ಎಲ್ಲ ಗುರು ವೃಂದದವರು ಎಷ್ಟು ಕ್ಲಿಯರ್, ಎಷ್ಟೇ ಏಜ್ ಆಗಲಿ, ಅವರು ಎಷ್ಟು ಪ್ರಚಾರದಲ್ಲಿ ನೀವು ಮಗ್ನರಾಗಿದ್ದಾರೆ ಎಲ್ಲವನ್ನು ಬಿಟ್ಟು. ಉದಾಹರಣೆಗೆ ಕೆಲವು ಗುರುಗಳು ಬೇರೆ ದೇಶದಲ್ಲಿ ಹುಟ್ಟಿ ಬೆಳೆದವರು, ದೇಹದಲ್ಲಿ ಬೇರೆ ದೇಶದಲ್ಲಿ ಹುಟ್ಟಿ ಬೆಳೆದ ದೇಹ, ನಮಗೆ ಆಗದಂತ, ನಮ್ಮ ಈ ದೇಶದಲ್ಲಿ ಆಗದಂತ ಪರಿಸ್ಥಿತಿ, ಅಲ್ಲಿರುವಂತ ದೇಹ, ಅವ್ರು ಇಲ್ಲೆಲ್ಲ ಬಂದು ಹೇಗೆ ಪ್ರಚಾರ ಮಾಡ್ತಿದ್ದಾರೆ ಅಂದ್ರೆ ಭಗವತ್ ಪ್ರಜ್ಞೆಯಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂತ ಹೇಳಿ ನಮಗೆ ಅವರನ್ನು ನೋಡಿದ್ರೆ ಗೊತ್ತಾಗ್ತದೆ. ಸ್ವಲ್ಪ ಬುದ್ಧಿ ಇದ್ದವನಿಗೆ ಅರ್ಥ ಆಗ್ತದೆ, ಹೌದು ಇದೊಂದು ವ್ಯತ್ಯಾಸ ಉಂಟು, ಸಾಮಾನ್ಯ ಅಲ್ಲ ಇದು. ಎಲ್ಲ ಮಹಾರಾಜರ ಹೆಸರು, ಎಲ್ಲ ಆಚಾರ್ಯರ ಹೆಸರು ಹೇಳಿದ್ರೆ ಗೊತ್ತಾಗ್ತದೆ ನಮ್ಗೆ, ಏನು ವಿಚಿತ್ರಪ್ಪ ಇದು, ಏನು ವಿಚಿತ್ರ ಅಂತ. ಈಗ ನಾವು ಕೇಳಿದ್ರೆ ಈಗ ಪ್ರತಿಯೊಬ್ಬರು ಅವರವರ ಗುರುಗಳನ್ನ ಹೇಳಿಕ್ಕೆ ಶುರು ಮಾಡ್ತಾರೆ. ಖಂಡಿತವಾಗಿ ಅಲ್ವಾ, ಎಲ್ಲರಿಗೂ ಗೊತ್ತು ನಮ್ಮ ಗುರುಗಳು ಅಥವಾ ಬೇರೆ ಗುರುಗಳು ಕೂಡ ಹೇಗೆ ಅವ್ರು ಮಾಡ್ತಿದ್ದಾರೆ ಪ್ರಚಾರವನ್ನಾಗ್ಲಿ, ಭಗವದ್ ಭಕ್ತಿಯನ್ನಾಗ್ಲಿ, ಹೇಗೆ ಅವರು ಪ್ರಭುಪಾದರನ್ನು ದಿಟ್ಟೋ ಹಾಗೇ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತದೆ. ಆದ ಕಾರಣ ನಾವು ಬಾಹ್ಯ ರೂಪದಲ್ಲಿ ಮಾತ್ರ ಭಕ್ತರಾಗಬಾರ್ದು, ಹೃದಯದಲ್ಲಿ ಭಕ್ತರಾಗಬೇಕು. ಹೃದಯದಲ್ಲಿ ಎಲ್ಲರನ್ನ ಗೌರವಿಸ್ತಾ ಭಕ್ತಿಯನ್ನು ಆಲಂಗಿಸ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಆದ ಕಾರಣ ನಿಜವಾದ ಶಬ್ದ ಪ್ರಮಾಣ ಕೊಟ್ಟದ್ದು ಭಗವಂತ. ಅದಕ್ಕೆ ಧರ್ಮ ಅಂತ ಹೇಳುವಂಥದ್ದು. ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಶ್ರೀಮದ್ ಭಾಗವತದ 6ನೇ ಸ್ಕಂದ 3ನೇ 6th canto 3rd chapter 19th ಶ್ಲೋಕ. ಅಪರಿಪೂರ್ಣವಾದ ಊಹೆಗಳಿಂದ ಧಾರ್ಮಿಕ ತತ್ವವನ್ನು ಯಾರೂ ಸೃಷ್ಟಿಸಲಾರರು. ಇದೇ 2ನೇದ್ದು. ಅನುಮಾನ ಪ್ರಮಾಣದಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ, ಶಿವ, ನಾರದ, ಮನು, ಕುಮಾರರು, ಕಪಿಲ, ಪ್ರಹ್ಲಾದ, ಭೀಷ್ಮ, ಶುಕಮುನಿಗಳು, ಯಮರಾಜ, ಜನಕ ಮತ್ತು ಬಲಿ ಮಹಾರಾಜರು. ಇದ್ಯಾರು? ಮಹಾಜನರು. ಎಷ್ಟು ಜನ? 12 ಜನ. ಧನ್ಯವಾದ ಮಾತಾಜಿ. ಇವರು ಮಹಾಜನರು. ಮಹಾಜನರ ಫುಟ್ ಸ್ಟೆಪ್ಸ್ ಅನ್ನು ಫಾಲೋ ಮಾಡ್ಬೇಕು. ಈಗ ನಿಮಗೆ ಒಂದು ಮಹಾಜನರ ವಿಚಾರ ಹೇಳ್ತೇನೆ. ಯಾರು? ಭೀಷ್ಮ ಅಂತ ಹೇಳುವರು ಒಂದು ಮಹಾಜನ. ನೋಡಿ ಇವರ ಫುಟ್ ಸ್ಟೆಪ್ಸ್ ಅನ್ನು ಹೇಗೆ ಫಾಲೋ ಮಾಡೋದು. ಇವರ ಫುಟ್ ಸ್ಟೆಪ್ಸ್ ಅನ್ನು ಹೇಗೆ ಫಾಲೋ ಮಾಡೋದು? ಅವರು ದುರ್ಯೋಧನಿಗೆ ಸಪೋರ್ಟ್ ಮಾಡಿದ್ದಾರೆ, ನಾವು ಸಹ ಹಾಗೆ ಮಾಡುವ. ಆಯ್ತಾ, ಭಾರತದಲ್ಲಿ ಇದ್ದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವ, ಹಾಗೆಯಾ? ಹೇಗೆ ಭೀಷ್ಮರನ್ನ ಫಾಲೋ ಮಾಡೋದು ನಾವು? ಯಾರಿಗಾದ್ರೂ ಐಡಿಯಾ ಇದೆಯಾ? ಭೀಷ್ಮರು ಏನ್ ಮಾಡಿದ್ದಾರೆ? ಭೀಷ್ಮರು ಶರಪಂಜರದಲ್ಲಿರುವಾಗ ಏನ್ ಮಾಡಿದ್ದಾರೆ? ಭೀಷ್ಮ ಅವರು ಹೇಳಿದ ಮಾತನ್ನು ಉಳಿಸಿಕೊಂಡಿದ್ದಾರೆ. ಅಲ್ಲ, ಶರಪಂಜರದಲ್ಲಿರುವಾಗ ಭೀಷ್ಮರು ಏನ್ ಮಾಡಿದ್ದಾರೆ?
ವಿಷ್ಣು ಅವರು ಹೇಳಿದ ಸಹಸ್ರನಾಮ. ಮಾತು ಉಳಿಸಿದ್ದೆಲ್ಲ ಕರೆಕ್ಟ್, ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳುದು ಇಂಪಾರ್ಟೆಂಟ್. ಅವರು ವಿಷ್ಣು ವಿಷ್ಣು ಸಹಸ್ರನಾಮ ನಾಮವನ್ನು ಕೊಟ್ರು. ವಿಷ್ಣು ಸಹಸ್ರನಾಮ ಅಂದ್ರೆ ಭಗವಂತನ ಭಕ್ತಿಯನ್ನ ನಿರೂಪಿಸಿದ್ದಾರೆ. ಇನ್ನೊಂದು ಏನ್ ಮಾಡಿದ್ದಾರೆ? ಯುಧಿಷ್ಠಿರ ಮಹಾರಾಜರಿಗೆ ಧರ್ಮೋಪದೇಶ ಮಾಡಿ ಯುಧಿಷ್ಠಿರ ಮಹಾರಾಜರಿಗೆ ಧರ್ಮ ಉಪದೇಶ ಕೊಟ್ಟಿದ್ದಾರೆ. ಇದೆರಡು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಒಂದು ಉಪದೇಶ ಏನು ಅಂತ ಹೇಳಿದ್ರೆ, ನನ್ನ ಗುರುಗಳು ಹೇಳ್ತಾರೆ, ಒಂದು ಉಪದೇಶ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ಅಥವಾ ಯಾವುದೇ ಯುಗದಲ್ಲಿ 3 ವಿಚಾರವನ್ನ ಮಾರಬಾರದು ಅಂತ. ಮಾರದು ಅಂದ್ರೆ ಸೇಲ್ ಮಾಡಬಾರದು ಅಂತ. ಯಾವ್ದದು 3? ಒನ್ ಶುಡ್ ನಾಟ್ ಡೂ ಬಿಸ್ನೆಸ್ ಆನ್ ದೀಸ್ 3 ಥಿಂಗ್ಸ್. ಕಲಿಯುಗದಲ್ಲಿ ಅದು ಯಥೇಚ್ಛವಾಗಿ ನಡೆಯುವಂಥದ್ದು. ಯಾವುದು ಈ 3 ವಿಚಾರ? ಭೂಮಿ, ಭೂಮಿ, ಜ್ಞಾನ, ಜ್ಞಾನ, ಆಹಾರ, ಪ್ರಸಾದ, ಇಲ್ಲ, ಹಸು, ಹರಿವು, ಕರೆಕ್ಟ್. ಹಸು, ಗೋಮಾತೆ, ಭೂಮಾತೆ ಮತ್ತು ವಿದ್ಯಾಮಾತೆಯನ್ನ ನಾವು ಯಾವತ್ತೂ ಮಾರಬಾರದು, ಯಾವತ್ತೂ ಅದನ್ನ ಹಣಕ್ಕೋಸ್ಕರ ಮಾಡಬಾರದು ಅಂತ. ಆದ್ರೆ ಕಲಿಯುಗದಲ್ಲಿ ನಾವೆಲ್ಲ ಮಾಡ್ತಾ ಇರೋದು ಏನಿದೆ ಅಲ್ವಾ? ಎಲ್ಲರೂ, ಅವರಿವರು ಅಂತಲ್ಲ, ಎಲ್ಲರೂ. ಅಂದ್ರೆ ಎಲ್ಲರೂ ಅಂತ ಹೇಳುವಾಗ 1% ಕಮ್ಮಿ ಇರಬಹುದು. ಯಾಕಂದ್ರೆ ನಮ್ಮ ಆಚಾರ್ಯಗಳು ಮಾಡ್ತಾ ಇಲ್ಲ. ಈಗ ಉದಾಹರಣೆ, ಇದು ನಮ್ಮ ಗುರುಗಳು ಹೇಳ್ತಾರೆ ಅಂದ್ರೆ ಅವ್ರು ಅದನ್ನ ಮಾಡ್ತಿಲ್ಲ ಅಂತ ಅರ್ಥ ಅಲ್ವಾ? ಈ ರೀತಿಯಲ್ಲಿ ನಾವು ಭೀಷ್ಮರ ವಚನಗಳನ್ನ ಫಾಲೋ ಮಾಡಬೇಕು. ಆದ ಕಾರಣ ಇವರೆಲ್ಲರಿಗೂ ಈ ರೀತಿಯದ್ದೇ ಉದಾಹರಣೆ. ಬ್ರಹ್ಮರಿಗಾಗ್ಲಿ, ಶಿವರಿಗಾಗ್ಲಿ, ಭಗವಂತ ಕೃಷ್ಣನಿಗೆ ಆಗ್ಲಿ, ನಾರದ ಆಗ್ಲಿ, ಮನು ಆಗ್ಲಿ, ಕುಮಾರರಾಗ್ಲಿ, ಕಪಿಲ, ಎಲ್ಲರಿಗೂ ಈ ರೀತಿಯಲ್ಲಿ ನಾವು ಪೂರ್ವ ಆಚಾರ್ಯರ ಮಾರ್ಗದರ್ಶನಲ್ಲಿ ಇವರನ್ನ ಫಾಲೋ ಮಾಡಬೇಕು. ನೇರವಾಗಿ ನಾನು ಬ್ರಹ್ಮನನ್ನು ಫಾಲೋ ಮಾಡ್ತೇನೆ ಅಂತ ಹೇಳಿಕ್ಕೆ ಆಗುದಿಲ್ಲ, ಪ್ರಹ್ಲಾದನನ್ನು ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪೂರ್ವ ಆಚಾರ್ಯರು ತುಂಬಾ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ನಮಗೆ ಇಮಿಡಿಯೇಟ್ ಆಚಾರ್ಯರು ತುಂಬಾ ಇಂಪಾರ್ಟೆಂಟ್. ಆದ ಕಾರಣ ಶ್ರೀಲ ಪ್ರಭುಪಾದರ ವಚನಗಳು ತುಂಬಾ ತುಂಬಾ ಇಂಪಾರ್ಟೆಂಟ್ ನಮಗೆ ಎಲ್ಲರಿಗೂ ಕೂಡ. ಇಂತಹ ಶ್ರೇಷ್ಠ ಅಧಿಕಾರಿಗಳ ಹೆಜ್ಜೆಯನ್ನು ಅನುಸರಿಸಬೇಕು. ಊಹಾತ್ಮಕ ಚಿಂತನೆಯಿಂದ ಧರ್ಮವೆಂದರೆ ಏನು ಅಥವಾ ಆತ್ಮ ಸಾಕ್ಷಾತ್ಕಾರ ಎಂದರೇನು ಎಂದು ತಿಳಿಯಲು ಸಾಧ್ಯವಿಲ್ಲ. ಆದ ಕಾರಣ ಯುಧಿಷ್ಠರಿಗೆ ಎರಡರನ್ನು ಯಾರು ಕೊಟ್ಟರು? ಭೀಷ್ಮ ಪಿತಾಮಹ ಧರ್ಮ ಅಂದ್ರೆ ಏನು, ಆತ್ಮ ಸಾಕ್ಷಾತ್ಕಾರ ಎಂದ್ರೆ ಏನು ಅಂತ ಹೇಳಿ ತನ್ನ ತಾತನೇ ಹೇಳಿಕೊಟ್ರು. ಆದುದರಿಂದ ಆದ್ರೆ ಧರ್ಮರಾಜ ಹೇಳಿದ, ನೀನು ದುರ್ಯೋಧನ ಪಾರ್ಟಿ, ನಂಗೆ ನೀನ್ ಯಾರಪ್ಪ ಹೇಳಿಕೊಡುವನು ಅಂತ ಕೇಳಿಲ್ಲ. ನೋಡಿ, ಅದೇ ಶುದ್ಧತೆ ಅಂತ ಹೇಳುವಂಥದ್ದು. ಆದುದರಿಂದ ತನ್ನ ಭಕ್ತರ ಬಗ್ಗೆ ಇರುವ ನಿಷ್ಕಾರಣ ಕಾರುಣ್ಯದಿಂದ ಭಗವಂತನು ಕರ್ಮ ಯಾವುದು ಮತ್ತು ಅಕರ್ಮ ಯಾವುದು ಎಂದು ಅರ್ಜುನನಿಗೆ ನೇರವಾಗಿ ವಿವರಿಸುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕರ್ಮ ಮಾತ್ರವೇ ಮನುಷ್ಯನನ್ನು ಐಹಿಕ ಅಸ್ತಿತ್ವದ ಗೋಜಿನಿಂದ ಬಿಡುಗಡೆ ಮಾಡಬಲ್ಲದು. ಈ ಲೈನ್ ನಾವು ತುಂಬಾ ಹೃದಯದಲ್ಲಿ ತಗೊಳ್ಬೇಕು ನಾವು. ಯಾಕಂತ ಹೇಳಿದ್ರೆ ನಾವು ಈ ಬರ್ತ್ ಡೆತ್ ಸೈಕಲ್ ಇಂದ ಎಸ್ಕೇಪ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಗೃಹಸ್ಥರು ಅಂತ ಹೇಳಿದ್ರೆ ನಾನು ಆಗಾಗ್ಲೇ ಹೇಳಿದ ವಿಚಾರ. ನಾವು ಯಾವುದೇ ಪ್ರಾಯ ಆಗ್ಲಿ, ನಾವೆಲ್ಲ ಮನುಷ್ಯರ ಜೊತೆ ಇಲ್ಲಿ ಇದ್ದೇವೆ, ಒಟ್ಟಿಗಿದ್ದೇವೆ, ಮನೆಯಲ್ಲಿ ಊಟ ಅಮ್ಮ ಕೊಡ್ತಿದ್ದಾರೆ, ಅಪ್ಪ ಕೊಡ್ತಿದ್ದಾರೆ, ಮಾವ ಕೊಡ್ತಿದ್ದಾರೆ, ಹೋಟ್ಲು ತಿನ್ನಿಸ್ತಾ ಇದ್ದೇವೆ, ಎಲ್ಲ ಉಂಟು ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ನಾವು ಗೃಹಸ್ಥರೆಲ್ಲ ನಿಜವಾಗಿ ಗೃಹಸ್ಥ ಆಗ್ಬೇಕು. ಗೃಹಸ್ಥರು ಅಂತ ಹೇಳಿದ್ರೆ ಆಶ್ರಮ, ಅದು ಅಂದ್ರೆ ಭಗವಂತನಲ್ಲೇ ಸಂಪೂರ್ಣವಾಗಿ ಭರವಸೆ ಇರುವುದು ಆಶ್ರಮವೇ ಗೃಹಸ್ಥ ಆಶ್ರಮ ಅಂತ ಹೇಳುವಂಥದ್ದು. ಅಲ್ಲಿವರೆಗೆ ತಲುಪಲಿಲ್ಲ, ಏನೇ ಇರಲಿ ಗೃಹಸ್ಥ ಆಶ್ರಮಕ್ಕೆ ಹತ್ತಿರ ಇರುವಂತಹ ಗೃಹಮೇಧಿ ಆಶ್ರಮದಲ್ಲಿ ಇದ್ದೇವೆ ನಾವು. ಆಶ್ರಮ ಅಲ್ಲ ಅದು, ಆದರೂ ಕೂಡ ನಮಗೆ ಇದು ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಮಾಡುವ ಕೆಲಸವನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅಂದ್ರೆ ನಮಗೆ ಸಿಕ್ಕಿದ ಯಾವುದೇ ಫಲವನ್ನ ಸ್ವಲ್ಪ ಆದ್ರೂ ಕೂಡ ಭಗವಂತನಿಗೆ ಕೊಡಬೇಕು, ಸ್ವಲ್ಪ ಆದ್ರೂ ಕೂಡ. ಈಗ ನಮಗೆ ತಿಂಗಳಿಗೆ 50,000 ಸಂಬಳ ಉಂಟು ಅಂತ ಹೇಳಿದ್ರೆ ಅದರಲ್ಲಿ 1% ಆದ್ರೂ ಕೂಡ ಭಗವಂತನ ಸೇವೆಗೆ 50% ಕೊಡಬೇಕು ಅಂತ ಹೇಳಿ ರೂಲು. ಆದ್ರೆ 50% ಇಮಿಡಿಯೇಟ್ ಕೊಡ್ಲಿಕ್ಕೆ ಆಗ್ತದಾ? ಇಲ್ಲ. 1%, 10%, 5% ನಾವು ಕೊಡ್ಲಿಕ್ಕೆ, ಅಥವಾ ಅದನ್ನ ಕೃಷ್ಣ ಪ್ರಜ್ಞೆಯಲ್ಲಿ ನೇರ, ಉದಾಹರಣೆಗೆ ನಾವು ಭಗವಂತನ ಭಕ್ತರಿಗೋಸ್ಕರ ಸ್ವಲ್ಪ ಆಸ್ತಿ ಕೊಂಡುಕೊಳ್ತೇನೆ, ಆಮೇಲೆ ಅಲ್ಲಿ ಗೋ ಬ್ರಾಹ್ಮಣ ಹಿತಕ್ಕೋಸ್ಕರ, ಆಮೇಲೆ ಭಗವಂತನ ಸೇವೆಗೋಸ್ಕರ ಕೃಷಿ ಮಾಡ್ತೇನೆ ಅಂತ ಹೇಳುವಂಥದ್ದು ಕೂಡ ಇದು ಇಸ್ಕಾನ್ ದೇವಸ್ಥಾನಕ್ಕೆ ಕೊಟ್ಟಷ್ಟೇ ಫಲ. ಅದಕ್ಕೆ ಪ್ರಶ್ನೆ ಇರ್ಬೋದು, ಅಯ್ಯೋ ದೇವರಿಗೆ ಮಾತ್ರ ಕೊಡುವೆ, ಇಲ್ಲ, ಅದಷ್ಟೇ ಫಲ. ಯಾಕೆಂದ್ರೆ ಉದ್ದೇಶ ನೋಡಿ ಏನು ಅಂತ, ಹೃದಯದಲ್ಲಿರುವ ಉದ್ದೇಶ, ಅದು ತುಂಬಾ ಇಂಪಾರ್ಟೆಂಟ್ ಅರ್ಥ ಮಾಡ್ಲಿಕ್ಕೆ. ಈ ರೀತಿಯಲ್ಲಿ ನಾವು ಕಾರ್ಯಚಟುವಟಿಕೆ ಮಾಡ್ಬೋದು. ಇವತ್ತು ಒಂದೇ ಶ್ಲೋಕ ಮಾಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಈ ಶ್ಲೋಕ ಕೂಡ ತುಂಬಾ ಇಂಪಾರ್ಟೆಂಟ್, ನಾಳೆ ಡಿಸ್ಕಷನ್ ಮಾಡೋಣ. ಏನಾದ್ರೂ ಪ್ರಶ್ನೆ ಇದೆಯಾ ಇಲ್ಲವರೆಗೆ?